ತನ್ನ ಜ್ಞಾನವಕ್ಷಳದಲ್ಲಿ ಶಿವನು ಕೇವಲ ದೂರದ ದೇವತೆಯಲ್ಲ, ಆದರೆ ಅಸ್ತಿತ್ವದ ಪ್ರತಿಯೊಂದು ಅಂಶದಲ್ಲೂ ವ್ಯಾಪಿಸಿರುವ ಮೂರ್ತರೂಪದ ವ್ಯಕ್ತಿಯೆಂದು ತಾಂಡಿ ಅರ್ಥ ಮಾಡಿಕೊಂಡನು. ಪ್ರತಿಯೊಂದು ಉಸಿರಿನಲ್ಲಿ, ಪ್ರತಿಯೊಂದು ಆಲೋಚನೆಯಲ್ಲಿ ಮತ್ತು ಪ್ರತಿಯೊಂದು ಕ್ರಿಯೆಯಲ್ಲಿಯೂ ಭಗವಂತನ ಉಪಸ್ಥಿತಿಯನ್ನು ಅವನು ಕಂಡನು. ಅವನು ಶಿವನ ಪ್ರಕಾಶಮಾನವಾದ ರೂಪವನ್ನು ನೋಡುತ್ತಿರುವಾಗ ತಾನು ತನ್ನ ಇಡೀ ಜೀವನವನ್ನು ಹುಡುಕುತ್ತಿರುವುದನ್ನು ಅಂತಿಮವಾಗಿ ಕಂಡುಕೊಂಡಿದ್ದೇನೆ ಎಂದು ತಾಣ್ಣಿಗೆ ತಿಳಿದಿತ್ತು. ಪರಮಾತ್ಮ ಎಲ್ಲಾ ಜೀವಿಗಳ ಆಶ್ರಯ ಮತ್ತು ಎಲ್ಲಾ ಅಸ್ತಿತ್ವದ ಪ್ರಶಾಂತವಾದ ಭೂಪ್ರದೇಶದ ಮೇಲೆ ಸೂರ್ಯನು ಉದಯಿಸಿದ್ದಷ್ಟೇ ಪ್ರಶಾಂತವಾದ ಸುತ್ತಮುತ್ತಲಿನ ಮೇಲೆ ಬೆಚ್ಚಗಿನ ಹೊಳಪನ್ನು ಬೀರಿದನು. ವಾಸುದೇವನು ಯುಧಿಷ್ಠಿರನ ಮುಂದೆ ನಿಂತನು. ಅವನು ಮಾತನಾಡಲು ಪ್ರಾರಂಭಿಸಿದಾಗ ಅವನ ಕಣ್ಣುಗಳು ಭಕ್ತಿಯಿಂದ ಹೊಳೆಯುತ್ತಿದ್ದವು. ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಓ ಯುಧಿಷ್ಠಿರ ಎಂದು ವಾಸುದೇವನು ತನ್ನ ಗೌರವ ತುಂಬಿದ ಧ್ವನಿಯಲ್ಲಿ ಹೇಳಿದನು. ಮಹಾನ್ ಋಷಿ ಉಪಮನ್ಯು ನನಗೆ ಮಹಾದೇವನ ಪವಿತ್ರ ಹೆಸರುಗಳನ್ನು ಕಲಿಸಿದ್ದಾರೆ. ಅವು ತಲೆಮಾರುಗಳಿಂದ ರವಾನೆಯಾಗಿರುವ ಉಪಮನ್ಯು ಸ್ವತಃ ಅವರ ಮುಂದೆ ಕಾಣಿಸಿಕೊಂಡನು. ಅವನು ಹೆಸರುಗಳನ್ನು ಪಠಿಸಲು ಪ್ರಾರಂಭಿಸಿದಾಗ ಅವನ ಕೈಗಳು ಗೌರವದಿಂದ ಒಗ್ಗೂಡಿದವೆಲ್ಲಾ ಜೀವಿಗಳ ಆರಾಧನೆಗೆ ಅರ್ಹವಾದ ಆ ಮಹಾನ್ ದೇವತೆಯನ್ನು ನಾನು ಆರಾಧಿಸುತ್ತೇನೆ ಎಂದು ಭಯದಿಂದ ತುಂಬಿದ ಅವನ ಧ್ವನಿಯಲ್ಲಿ ಉಪಮನ್ಯು ಹೇಳಿದನು. ಅಜಬ್ರಹ್ಮ ಋಷಿಗಳು ಮತ್ತು ವೇದಗಳು ಹೇಳಿದ ಎಲ್ಲ ಲೋಕಗಳಾದ್ಯಂತ ಪ್ರಸಿದ್ಧವಾಗಿರುವ ಹೆಸರುಗಳನ್ನು ನಾನು ಉಚ್ಚರಿಸುತ್ತೇನೆ. ಅವನು ಮಾತನಾಡುತ್ತಿರುವಾಗ ಉಪಮನ್ಯುವಿನ ಕಣ್ಣುಗಳು ದೂರದಲ್ಲಿ ಮಹಾದೇವನ ಸಾರವನ್ನು ನೋಡುತ್ತಿರುವಂತೆ ಕಾಣುತ್ತಿದ್ದವು. ಅವನ ಧ್ವನಿಯು ಭಕ್ತಿಯಿಂದ ತುಂಬಿತು. ನಾನು ಪಠಿಸುವ ಆ ಹೆಸರುಗಳು ಸ್ವತಃ ಬ್ರಹ್ಮನು ಉಚ್ಚರಿಸಿದ 10,000 ಹೆಸರುಗಳಿಂದ ಹೊರತೆಗೆಯಲ್ಪಟ್ಟಿವೆ ಎಂದು ಉಪಮನ್ಯು ಹೇಳಿದರು. ಅವು ಆ ಹೆಸರುಗಳ ಸಾರವನ್ನು ಪ್ರತಿನಿಧಿಸುತ್ತವೆ. ಅದೇ ರೀತಿ ತುಪ್ಪವನ್ನು ಮೊಸರುಗಳಿಂದ ಹೊರತೆಗೆಯಲಾಗುತ್ತದೆ ಅಥವಾ ಜೇನುತುಪ್ಪವನ್ನು ಹೂವುಗಳಿಂದ ಹೊರತೆಗೆಯಲಾಗುತ್ತದೆ. ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಅವನ ಮನಸ್ಸು ಪವಿತ್ರ ಪದಗಳನ್ನು ಸ್ಪಂಜಿನಂತೆ ಹೀರಿಕೊಂಡಿತು. ವಾಸುದೇವನು ಅವನ ಪಕ್ಕದಲ್ಲಿ ನಿಂತನು. ಅವನ ಕಣ್ಣುಗಳು ಭಕ್ತಿಯಿಂದ ಮುಚ್ಚಲ್ಪಟ್ಟವು. ಈ ಹೆಸರುಗಳು ಪ್ರತಿಯೊಂದು ಪಾಪವನ್ನು ಶುದ್ಧೀಕರಿಸುವ ಸಾಮರ್ಥ್ಯವನ್ನು ಹೊಂದಿವೆ ಎಂದು ಉಪಮನ್ಯು ಮುಂದುವರಿಸಿದರು. ಅವು 4 ವೇದಗಳಂತೆಯೇ ಅದೇ ಗುಣವನ್ನು ಹೊಂದಿವೆ. ಅವುಗಳನ್ನು ಆಧ್ಯಾತ್ಮಿಕ ಆಕಾಂಕ್ಷಿಗಳು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಬೇಕು ಮತ್ತು ನೆನಪಿನ ಮೇಲೆ ಕೆತ್ತಬೇಕು. ಉಪಮನ್ಯು ಮಾತನಾಡುತ್ತಿರುವಾಗ ಶ್ರದ್ಧೆಯ ಭಾವವು ಗಾಳಿಯನ್ನು ತುಂಬಿತು. ಅದೇ ವಾತಾವರಣವು ಭಕ್ತಿಯಿಂದ ಕಂಪಿಸುವಂತೆ ತೋರುತ್ತಿತ್ತು. ನಂಬಿಕೆಯಿಲ್ಲದವರಿಗೆ ತನ್ನ ಆತ್ಮವನ್ನು ಸ್ವಾಧೀನಪಡಿಸಿಕೊಳ್ಳದವರಿಗೆ ಅದನ್ನು ಎಂದಿಗೂ ತಿಳಿಸಬಾರದು ಎಂದು ಉಪಮನ್ಯು ಎಚ್ಚರಿಸಿದನು. ಯುಧಿಷ್ಠಿರನು ಆ ಪದಗಳ ಮಹತ್ವವನ್ನು ಗ್ರಹಿಸಿದಾಗ ಅವನ ಕಣ್ಣುಗಳು ತಿಳುವಳಿಕೆಯಿಂದ ವಿಶಾಲವಾದವು. ವಾಸುದೇವನು ತನ್ನ ಮುಖವನ್ನು ಭಕ್ತಿಯಿಂದ ತುಂಬಿಸಿಕೊಂಡು ಸಮ್ಮತಿಯಿಂದ ತಲೆಯಾಡಿಸಿದನು. ಹೆಸರುಗಳ ಈ ಅಮೂರ್ತತೆಯನ್ನು ಯೋಗವೆಂದು ಪರಿಗಣಿಸಲಾಗುತ್ತದೆ. ಇದು ಧ್ಯಾನದ ಅತ್ಯುನ್ನತ ವಸ್ತುವಾಗಿದೆ. ಇದನ್ನು ನಿರಂತರವಾಗಿ ಜಪವೆಂದು ಪಠಿಸಬೇಕು ಎಂದು ಉಪಮನ್ಯು ಅಂತಿಮವಾಗಿ ಹೇಳಿದನು. ಆಳವಾದ ಉಸಿರಿನೊಂದಿಗೆ ಉಪಮನ್ಯು ಮಹಾದೇವನ 1008 ಹೆಸರುಗಳನ್ನು ಪಠಿಸಲು ಪ್ರಾರಂಭಿಸಿದನು. ಅವನ ಧ್ವನಿಯು ಬ್ರಹ್ಮಾಂಡದ ಲಯಕ್ಕೆ ಹೊಂದಿಕೆಯಾಗುವ ಲಯದಲ್ಲಿ ಏರುತ್ತದೆ ಮತ್ತು ಬೀಳುತ್ತದೆ. ಓ ನೀನು ನಿಶ್ಚಲ, ಉಪಮನ್ಯು ಹೇಳಿದ, ನೀನು ಸ್ಥಿರನಾಗಿದ್ದಿ, ನೀನು ಧೈರ್ಯಶಾಲಿ, ನೀನು ಭಯಂಕರನಾಗಿದ್ದಿ, ನೀನು ಅಗ್ರಗಣ್ಯನಾಗಿದ್ದಿ, ನೀನು ವರ ನೀಡುವವನಾಗಿದ್ದಿ, ನೀನು ಶ್ರೇಷ್ಠನಾಗಿದ್ದಿ. ಅವನು ಮಾತನಾಡುವಾಗ ಯುಧಿಷ್ಠಿರನ ಕಣ್ಣುಗಳು ಆಶ್ಚರ್ಯದಿಂದ ವಿಸ್ತರಿಸುತ್ತಿದ್ದವು. ಬುದ್ಧಿವಂತ ಯುಧಿಷ್ಠಿರನ ಸಮ್ಮುಖದಲ್ಲಿ ಮಹಾನ್ ರೋಗಿ ಕೃಷ್ಣನು ಗೌರವದಿಂದ ಮಾತನಾಡಿದನು. ಓ ಮಗನೇ, ಅವನು ಹೇಳಿದನು, ನಾನು ನಿನಗೆ ಉಡುಗೊರೆಯನ್ನು ಹೊಂದಿದ್ದೇನೆ. ಮಹಾದೇವನ 1008 ಹೆಸರುಗಳನ್ನು ಒಳಗೊಂಡಿರುವ ಈ ಸ್ತೋತ್ರವನ್ನು ಪಠಿಸು ಮತ್ತು ಸರ್ವನು ನಿನ್ನನ್ನು ಮೆಚ್ಚುತ್ತಾನೆ. ಕೃಷ್ಣನ ಕಣ್ಣುಗಳು ಹೊಳೆಯುತ್ತಿದ್ದವು. ನೀವು ನೋಡಿ, ನಾನು ಒಮ್ಮೆ ಮೇರು ಪರ್ವತದ ಮೇಲೆ ಮಗನನ್ನು ಹುಡುಕುತ್ತಾ
ತೀವ್ರ ತಪಸ್ಸನ್ನು ಮಾಡಿದ್ದೇನೆ. ಈ ಸ್ತೋತ್ರವನ್ನು ಆಗ ನಾನು ಪಠಿಸಿದೆ ಮತ್ತು ಅದರ ಪ್ರತಿಫಲವಾಗಿ ನಾನು ನನ್ನ ಎಲ್ಲಾ ಆಸೆಗಳನ್ನು ಪಡೆದುಕೊಂಡೆ. ಕೃಷ್ಣನ ಮಾತುಗಳಿಂದ ಕರೆಯಲ್ಪಟ್ಟಂತೆ ಸಂಖ್ಯ ತತ್ವಶಾಸ್ತ್ರವನ್ನು ಸ್ಥಾಪಿಸಿದ ಪೂಜ್ಯ ಋಷಿ ಕಪಿಲನು ಮುಂದೆ ಬಂದನು. ನಾನು ಭಾವನನ್ನು ಅನೇಕ ಜೀವಗಳ ಬಗ್ಗೆ ಅಪಾರ ಭಕ್ತಿಯಿಂದ ಆರಾಧಿಸಿದ್ದೇನೆ ಎಂದು ಅವನು ವಿನಮ್ರವಾಗಿ ಹೇಳಿದನು. ಸುಪ್ರಸಿದ್ಧ ದೇವತೆ ಸಂತೋಷಗೊಂಡನು ಮತ್ತು ನನಗೆ ಪುನರ್ಜನ್ಮವನ್ನು ಮೀರಲು ಸಹಾಯ ಮಾಡುವ ಜ್ಞಾನವನ್ನು ನೀಡಿದನು. ಕಪಿಲನು ಮಾತನಾಡುವಾಗ ಋಷಿಗಳ ಸಭೆಯು ಗೌರವದಿಂದ ತಲೆಯಾಡಿಸಿತು. ಸಗನ ಆತ್ಮೀಯ ಸ್ನೇಹಿತ ಮತ್ತು ಅಲಮನನ ಮಗ ಎಂದು ಕರೆಯಲ್ಪಡುವ ಚಾರುಶೀರ್ಷನು ನಂತರ ತನ್ನ ಕಥೆಯನ್ನು ಹೇಳಲು ಎದ್ದು ನಿಂತನು. ನಾನು ಒಮ್ಮೆ ಗೋಕರ್ಣ ಪರ್ವತಗಳ ಮೇಲೆ ಕುಳಿತು ಕಠಿಣ ತಪಸ್ಸನ್ನು ಅಭ್ಯಾಸ ಮಾಡುತ್ತಿದ್ದೆ ಎಂದು ಹೇಳಿದನು. ಬಹುಮಾನವಾಗಿ ನನಗೆ 100 ಗಂಡು ಮಕ್ಕಳನ್ನು ನೀಡಲಾಯಿತು. ಎಲ್ಲರೂ ಮಹಿಳೆಯ ಹಸ್ತಕ್ಷೇಪವಿಲ್ಲದೆ ಜನಿಸಿದ್ದರು, ಮಹಾನ್ ವೈಭವವನ್ನು ಹೊಂದಿದ್ದರು ಮತ್ತು ರೋಗ ಮತ್ತು ದುಃಖದಿಂದ ಮುಕ್ತರಾಗಿದ್ದರು. ಸಭೆಯು ಚಾರುಶೀರ್ಷನ ಮಾತುಗಳನ್ನು ನೋಡಿ ಆಶ್ಚರ್ಯಚಕಿತರಾದರು. ಮಾತನಾಡಲು ಮುಂದೆ ಪ್ರಸಿದ್ಧ ಕವಿಋಷಿ ವಾಲ್ಮೀಕಿ ಇದ್ದರು. ನನ್ನ ಹಿಂದಿನ ಜೀವನದಲ್ಲಿ ಅವರು ಹೇಳಿದರು, ದ್ವಂದ್ವಾತ್ಮಕ ವಿವಾದದ ಸಮಯದಲ್ಲಿ ನಾನು ಬ್ರಾಹ್ಮಣ ಹತ್ಯೆಯ ಸನ್ಯಾಸಿಗಳಿಂದ ಆರೋಪಿಸಲ್ಪಟ್ಟಿದ್ದೇನೆ. ಆದರೆ ನಾನು ಪಾಪರಹಿತ ಈಶಾನನ ರಕ್ಷಣೆಯನ್ನು ಕೋರಿದ್ದೇನೆ ಮತ್ತು ನನ್ನ ಎಲ್ಲಾ ಪಾಪಗಳಿಂದ ಶುದ್ಧನಾಗಿದ್ದೇನೆ. ವಾಲ್ಮೀಕಿ ಮುಂದುವರೆದಂತೆ ಸಭೆಯು ಶ್ರದ್ಧೆಯಿಂದ ಆಲಿಸಿತು. ನಂತರ ಜಮದಗ್ನಿಯ ಮಗ ರಾಮನು ಮಾತಾಡಿದನು. ನನ್ನ ಸಹೋದರರನ್ನು ಕೊಂದಿದ್ದಕ್ಕಾಗಿ ನಾನೂ ಸಹ ಬ್ರಾಹ್ಮಣ ಹತ್ಯೆಯ ಪಾಪದಿಂದ ಬಳಲುತ್ತಿದ್ದೆ ಎಂದು ಹೇಳಿದನು. ಆದರೆ ನಾನು ಮಹಾದೇವನ ರಕ್ಷಣೆಯನ್ನು ಕೋರಿ ಆತನನ್ನು ಸ್ತುತಿಸಿದೆ. ಬಹುಮಾನವಾಗಿ ಭಾವನು ನನಗೆ ಯುದ್ಧ ಕೊಡಲಿ ಮತ್ತು ಅನೇಕ ಆಕಾಶ ಶಸ್ತ್ರಾಸ್ತ್ರಗಳನ್ನು ನೀಡಿದನು. ಸಭೆಯು ತಿಳುವಳಿಕೆಯಿಂದ ತಲೆದೂವಿತು. ಒಮ್ಮೆ ಮಹಾದೇವನ ಕೃಪೆಯಿಂದ ಬ್ರಾಹ್ಮಣನಾದ ಕ್ಷತ್ರಿಯನಾಗಿದ್ದ ವಿಶ್ವಾಮಿತ್ರನು ತನ್ನ ಕಥೆಯನ್ನು ಹಂಚಿಕೊಂಡನು. ನಾನು ಗಮನನಾಗಬೇಕೆಂಬ ಬಯಕೆಯಿಂದ ಭಾವನಿಗೆ ನನ್ನ ಆರಾಧನೆಯನ್ನು ಸಲ್ಲಿಸಿದ್ದೇನೆ ಎಂದು ಹೇಳಿದನು ಮತ್ತು ಆತನ ಅನುಗ್ರಹದಿಂದ ನಾನು ಈ ಉನ್ನತ ಸ್ಥಾನಮಾನವನ್ನು ಪಡೆಯುವಲ್ಲಿ ಯಶಸ್ವಿಯಾದೆ. ಸಭೆಯು ನಗುತ್ತಾ ಒಪ್ಪಿಕೊಂಡಿತು. ಸಾಕ್ರನಿಂದ ಶಾಪಕ್ಕೊಳಗಾದ ಬುದ್ಧಿವಂತ ಋಷಿ ಅಸಿತಾಕ ದೇವಲ್ಲ ಮುಂದೆ ಮಾತನಾಡಿದರು. ಹಿಂದಿನ ದಿನಗಳಲ್ಲಿ ಮಹಾದೇವನು ದಯೆಯಿಂದ ನನಗೆ ನನ್ನ ಅರ್ಹತೆ ಮತ್ತು ಖ್ಯಾತಿಯನ್ನು ಮರಳಿ ನೀಡಿದನು, ಅದು ನಾಶವಾಯಿತು ಎಂದು ಅವರು ಹೇಳಿದರು. ಅಸಿತಾಕ ದೇವಲ್ಲ ಮುಂದುವರೆದಂತೆ ಸಭೆಯು ಸಹಾನುಭೂತಿಯಿಂದ ತಲೆಯಾಡಿಸಿತು. ನಂತರ ಸಕನ ಆತ್ಮೀಯ ಸ್ನೇಹಿತನಾದ ಗ್ರಿಟ್ಸಾಮದನು ತನ್ನ ಕಥೆಯನ್ನು ಹಂಚಿಕೊಂಡನು. ನಾನು ಸಾಕನಿಂದ ನಿಶ್ಚಿತಾರ್ಥ ಮಾಡಿಕೊಂಡಿದ್ದೆ. ಉತ್ಸಾಹಭರಿತ ಚರ್ಚೆಯ ನಡುವೆಯೇ ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ತನ್ನ ಅಜ್ಜ ಭೀಷ್ಮನನ್ನು ಮದುವೆಯಲ್ಲಿ ಜಂಟಿ ಕರ್ತವ್ಯಗಳೆಂಬ ಪರಿಕಲ್ಪನೆಯ ಬಗ್ಗೆ ಸ್ಪಷ್ಟತೆ ಕೋರಿ ಒಂದು ಪ್ರಶ್ನೆಯನ್ನು ಕೇಳಿದನು. ಈ ಕಲ್ಪನೆಯು ಮಹಾನುಷಿಗಳ ಬೋಧನೆಗಳಲ್ಲಿ ಬೇರೂರಿದೆಯೇ ಅಥವಾ ಇದು ಧಾರ್ಮಿಕ ಉದ್ದೇಶಗಳಿಗಾಗಿ ಸಂತತಿಯನ್ನು ಪಡೆಯುವ ಕರ್ತವ್ಯವನ್ನು ಸೂಚಿಸುತ್ತದೆಯೇ ಅಥವಾ ಬಹುಶಃ ಸಂಯೋಗದಿಂದ ಬರುವ ಸಂತೋಷವನ್ನು ಮಾತ್ರವೇ ಎಂದು ಆತ ಆಶ್ಚರ್ಯಪಟ್ಟನು. ಯುಧಿಷ್ಠಿರನ ಕುತೂಹಲವನ್ನು ಅರಿತ ಭೀಷ್ಮನು ಪ್ರಾಚೀನ ಕಾಲದಿಂದಲೂ ಒಂದು ಕಥೆಯನ್ನು ಪ್ರಾರಂಭಿಸಿದನು. ಇದು ತನ್ನ ಕಠಿಣ ತಪಸ್ಸಿಗೆ ಹೆಸರುವಾಸಿಯಾದ ಋಷಿಯಾದ ಅಷ್ಟಾವಕ್ರನ ಕಥೆಯನ್ನು ಹೇಳುತ್ತದೆ. ಅವರು ಋಷಿ ವದನ್ಯನ ಮಗಳಾದ ಸುಂದರವಾದ ಸುಪ್ರಭೆಯನ್ನು ಮದುವೆಯಾಗಲು ಪ್ರಯತ್ನಿಸಿದನು. ಅಷ್ಟಾವಕ್ರನ ಭಕ್ತಿಯನ್ನು ಅರಿತ ಋಷಿ ಪವಿತ್ರ ಉತ್ತರಕ್ಕೆ ಪ್ರಯಾಣವನ್ನು ಪ್ರಾರಂಭಿಸಲು ಸೂಚನೆ ನೀಡಿದನು. ಅಲ್ಲಿ ಅವನು ಅದ್ಭುತ ದೃಶ್ಯಗಳನ್ನು ನೋಡುತ್ತಾನೆ ಮತ್ತು ಅಂತಿಮವಾಗಿ ಸುಪ್ರಭನ ಕೈಯನ್ನು ಮದುವೆಯಾಗಲು ಅನುಮತಿ ಪಡೆಯುತ್ತಾನೆ. ಅಷ್ಟಾವಕ್ರನು ವದನ್ಯನಿಗೆ ನೀಡಿದ ವಾಗ್ದಾನವನ್ನು ಪೂರೈಸಲು ದೃಢನಿಶ್ಚಯದಿಂದ ಹೊರಟನು. ಅವನು ಸಂಪತ್ತಿನ ಒಡೆಯನ ಆಳ್ವಿಕೆಯನ್ನು ದಾಟಿ ಭವ್ಯವಾದ ಹಿಮಾವ ಪರ್ವತಗಳನ್ನು ದಾಟಿ ಸಿದ್ಧರು ಮತ್ತು ಚರಣರು ವಾಸಿಸುತ್ತಿದ್ದ ಪ್ರಸ್ಥಭೂಮಿಯನ್ನು ತಲುಪಿದನು. ಅಲ್ಲಿ ಆ ಪವಿತ್ರ ಸ್ಥಳದಲ್ಲಿ ವಾಸಿಸುತ್ತಿದ್ದ ಮಹಾನ್ ದೇವರಾದ ಮಹಾದೇವನ ಸಹಚರರಿಂದ ತುಂಬಿದ ರಾಜ್ಯವನ್ನು ಅವರು ನೋಡಿದನು.
ವಿವಿಧ ವಾದ್ಯಗಳ ಸಂಗೀತ ಮತ್ತು ಪಕ್ಕವಾದ್ಯದಲ್ಲಿ ನೃತ್ಯ ಮಾಡುವವರ ಸಂತೋಷದ ನಗುಗಳಿಂದ ಗಾಳಿಯು ತುಂಬಿತ್ತು. ತನ್ನ ಪ್ರಯಾಣವನ್ನು ಮುಂದುವರೆಸಿದ ಅಷ್ಟಾವಕನು ಆಕಾಶದಂತೆ ಸುಂದರವಾದ ಕಾಡಿನ ನೀಲಿ ಬಣ್ಣವನ್ನು ತಲುಪಿದನು. ಅಲ್ಲಿ ಅವನು ಶ್ರೀಯನ್ನು ಹೋಲುವ ಪೂಜ್ಯ ಸ್ತ್ರೀ ಸನ್ಯಾಸಿಯನ್ನು ಎದುರಿಸಿದನು. ಅವನು ಅವಳನ್ನು ಗೌರವದಿಂದ ಪೂಜಿಸಿದನು ಮತ್ತು ವದನಾಳ ಸನ್ನಿಧಿಯಲ್ಲಿ ಹಿಂದಿರುಗಿದ ನಂತರ ಸುಪ್ರಭಾರ ಕೈಯನ್ನು ಮದುವೆಯಾಗಲು ಅನುಮತಿ ನೀಡಲಾಯಿತು. ಭೀಷ್ಮನು ಕಥೆಯನ್ನು ಮುಕ್ತಾಯಗೊಳಿಸುತ್ತಿದ್ದಂತೆ ಯುಧಿಷ್ಠಿರನ ಕುತೂಹಲವು ಗಾಢವಾಗುತ್ತಾ ಹೋಯಿತು. ಮದುವೆಯಲ್ಲಿ ಜಂಟಿ ಕರ್ತವ್ಯಗಳ ನಿಜವಾದ ಸ್ವರೂಪದ ಬಗ್ಗೆ ಸ್ಪಷ್ಟತೆಯನ್ನು ಕೋರಿ ಹೆಚ್ಚಿನ ವಿವರಣೆಗಾಗಿ ಅವನು ತನ್ನ ಅಜ್ಜನನ್ನು ಒತ್ತಾಯಿಸಿದನು. ಭೀಷ್ಮನು ತನ್ನ ಮೊಮ್ಮಗನಿಗೆ ಶೀಘ್ರದಲ್ಲೇ ಯುಗದ ಬುದ್ಧಿವಂತಿಕೆಯನ್ನು ಬಹಿರಂಗಪಡಿಸಲಾಗುವುದು ಎಂದು ತಿಳಿದುಕೊಂಡು ಒತ್ತಿದ್ದು ಮುಗುಳ್ನಕ್ಕನು ಅಷ್ಟಾವಕ ಮತ್ತು ಸುಪ್ರಭಾ ಅವರ ಕಥೆಯು ಪ್ರಾಚೀನ ಪುರಾಣದಲ್ಲಿ ಅಡಗಿರುವ ಆಳವಾದ ಸತ್ಯಗಳಿಗೆ ಮುನ್ನುಡಿಯಾಗಿತ್ತು. ಯುಧಿಷ್ಠಿರನ ವಿಚಾರಣೆಯು ಘಟನೆಗಳ ಸರಣಿಯನ್ನು ಪ್ರಾರಂಭಿಸಿತ್ತು. ಇದು ಅಂತಿಮವಾಗಿ ಮದುವೆಯ ರಹಸ್ಯಗಳನ್ನು ಮತ್ತು ಅದರೊಂದಿಗೆ ಬರುವ ಪವಿತ್ರ ಕರ್ತವ್ಯಗಳನ್ನು ಅರ್ಥಮಾಡಿಕೊಳ್ಳಲು ಅವನನ್ನು ಪ್ರೇರೇಪಿಸಿತು. ಕಾಡಿನ ಒಂದು ಶಾಂತವಾದ ಮೂಲೆಯಲ್ಲಿ ವೃದ್ಧೆಯೊಬ್ಬಳು ವದನ್ಯ ಎಂಬ ಬುದ್ಧಿವಂತ ಮತ್ತು ಕಠಿಣ ಕೃಷಿಯ ಅಗತ್ಯಗಳನ್ನು ನೋಡಿಕೊಳ್ಳುತ್ತಿದ್ದಳು. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಅವನ ದೇಹವನ್ನು ಉಜ್ಜಲು ಎಣ್ಣೆ ಮತ್ತು ಅವನ ಸ್ನಾನದ ಸಮಯದಲ್ಲಿ ಧರಿಸಲು ಬಟ್ಟೆಯ ತುಂಡನ್ನು ತಂದಳು. ಮೃದುವಾದ ಕೈಗಳಿಂದ ಆದಿಲದ ಆಯಾಸವನ್ನು ನಿವಾರಿಸುವ ಸುಗಂಧ ಎಣ್ಣೆಯಿಂದ ಅವನ ದೇಹದ ಪ್ರತಿಯೊಂದು ಭಾಗಕ್ಕೂ ಮಸಾಜ್ ಮಾಡಿದಳು. ಉಜ್ಜುವ ಪ್ರಕ್ರಿಯೆಯು ಕೊನೆಗೊಳ್ಳುತ್ತಿದ್ದಂತೆ ವದನ್ಯ ತನ್ನ ಆಸನದಿಂದ ಎದ್ದು ಸ್ನಾನದ ಸ್ಥಳಕ್ಕೆ ಹೋದಳು. ವಯಸ್ಸಾದ ಮಹಿಳೆ ಹತ್ತಿರದಿಂದ ಹಿಂಬಾಲಿಸಿದಳು. ಅವಳ ಮೃದುವಾದ ಕೈಗಳು ಚಳಿಗಾಲದ ರಾತ್ರಿಯ ಬೆಚ್ಚಗಿನ ಬೇಸಿಗೆಯ ಗಾಳಿಯಂತೆ ತೋರುವ ಉಗುರು ಬೆಚ್ಚಗಿನ ನೀರಿನಲ್ಲಿ ಅವನನ್ನು ತೊಳೆದವು. ಅವಳ ಕೈಗಳ ಸೌಮ್ಯ ಸ್ಪರ್ಶ ಮತ್ತು ಹಿತವಾದ ನೀರಿನ ನಡುವೆ ಸಮಯವು ನಿಶ್ಚಲವಾಗಿ ನಿಂತಂತೆ ತೋರುತ್ತಿತ್ತು. ಸ್ನಾನ ಮುಗಿದ ನಂತರ ವದನ್ಯ ತನ್ನ ಆಸನದಿಂದ ಎದ್ದು ಇಡೀ ರಾತ್ರಿ ಕಳೆದಿದೆ ಎಂದು ಅರಿತುಕೊಂಡಳು. ಅವನು ಸುತ್ತಲೂ ನೋಡಿದಾಗ ಸೂರ್ಯನು ಪೂರ್ವ ದಿಗಂತದ ಮೇಲೆ ಉದಯಿಸುತ್ತಿರುವುದನ್ನು ನೋಡಿದನು. ಅದರ ಕಿರಣಗಳು ಕಾಡಿನ ನೆಲವನ್ನು ಸಾವಿರ ಸಣ್ಣ ಆವರಣಗಳಂತೆ ಬೆಳಗಿಸುತ್ತಿವೆ. ಆಶ್ಚರ್ಯಚಕಿತನಾದ ಮತ್ತು ಗೊಂದಲಕ್ಕೊಳಗಾದ ವದನ್ಯನು ತನ್ನನ್ನು ತಾನೇ ಕೇಳಿಕೊಂಡನು, ಇದು ನಿಜವಾಗಿಯೂ ಬೆಳಗಾಗಿದೆಯೇ ಅಥವಾ ಅವನ ಮನಸ್ಸಿನ ತಂತ್ರವೇ ಎಂದು. ನಂತರ ಅವನು ಸಾವಿರ ಕಿರಣಗಳ ದೇವರನ್ನು ಆರಾಧಿಸಿದನು ಮತ್ತು ಹಾಗೆ ಮಾಡುವಾಗ ಅವನ ಮೇಲೆ ಶಾಂತವಾದ ಹೊದಿಕೆಯ ಭಾವವನ್ನು ಅನುಭವಿಸಿದನು. ಇನ್ನು ಅವನ ಪಕ್ಕದಲ್ಲಿದ್ದ ವೃದ್ಧೆ ಅಮೃತದಷ್ಟು ರುಚಿಯಾದ ಊಟವನ್ನು ಸಿದ್ಧಪಡಿಸಿದಳು. ಆದರೆ ಅದರ ರುಚಿಯ ಹೊರತಾಗಿಯೂ ವದನ್ಯ ಹೆಚ್ಚು ತಿನ್ನಲು ಸಾಧ್ಯವಾಗಲಿಲ್ಲ ಮತ್ತು ಶೀಘ್ರದಲ್ಲೇ ದಿನವು ಸಂಜೆಯವರೆಗೆ ಹೋಯಿತು. ಸೂರ್ಯನು ಮತ್ತೊಮ್ಮೆ ಮುಳುಗಲು ಪ್ರಾರಂಭಿಸಿದಾಗ ವೃದ್ಧೆ ನಿಧಾನವಾಗಿ ಅವನನ್ನು ರಾತ್ರಿ ವಿಶ್ರಾಂತಿ ಪಡೆಯಲು ಕೇಳಿಕೊಂಡಳು. ಋಷಿಗಾಗಿ ಒಂದು ಉತ್ತಮ ಹಾಸಿಗೆಯನ್ನು ಸಿದ್ಧಪಡಿಸಲಾಗಿತ್ತು. ಆದರೆ ಅವಳು ಹತ್ತಿರದ ಇನ್ನೊಂದು ಹಾಸಿಗೆಯ ಮೇಲೆ ಮಲಗಿದ್ದಳು. ಮಧ್ಯರಾತ್ರಿ ಸಮೀಪಿಸುತ್ತಿದ್ದಂತೆ ಆ ಹೆಂಗಸು ತನ್ನ ಹಾಸಿಗೆಯಿಂದ ಸದ್ದಿಲ್ಲದೆ ಎದ್ದು ವದನ್ಯನ ಬಳಿಗೆ ಹೋದಳು. ಅವಳು ಅವನ ಪಕ್ಕದಲ್ಲಿದ್ದ ಹಾಸಿಗೆಯ ಮೇಲೆ ಹತ್ತಿದಳು ಮತ್ತು ಹಾಗೆ ಮಾಡುವಾಗ ಬುದ್ಧಿವಂತನೊಳಗೆ ಆಳವಾದ ಅಸಮಾಧಾನವನ್ನು ಹುಟ್ಟುಹಾಕಿದಳು. ಏಕೆಂದರೆ ಬ್ರಾಹ್ಮಣನಾಗಿ ಈಗಾಗಲೇ ಮದುವೆಯಾಗಿದ್ದ ವ್ಯಕ್ತಿಯೊಂದಿಗೆ ಯಾವುದೇ ರೀತಿಯ ಅನ್ಯೋನ್ಯತೆಯಲ್ಲಿ ತೊಡಗುವುದು ಅವನಿಗೆ ಸೂಕ್ತವಲ್ಲ ಎಂದು ಅವನಿಗೆ ತಿಳಿದಿತ್ತು. ಆದರೆ ಆ ಹೆಂಗಸನ್ನು ವದನ್ಯಾಳ ಸಂಶಯಗಳು ಮರೆತುಬಿಟ್ಟಂತೆ ತೋರುತ್ತಿತ್ತು. ಬಯಕೆಯಿಂದ ಹೊಳೆಯುತ್ತಿದ್ದ ತನ್ನ ಕಣ್ಣುಗಳು ಅವಳ ಮೇಲೆ ವಾಲಿದವು ಮತ್ತು ಮೃದುವಾದ ಮತ್ತು ಆಕರ್ಷಕವಾದ ಮಾತುಗಳನ್ನು ಮಾತನಾಡಲು ಪ್ರಾರಂಭಿಸಿದವು. ನಾನು ನನ್ನ ಸ್ವಂತ ಪ್ರೇಯಸಿಯಾಗಿದ್ದೇನೆ, ಅವಳು ಹೇಳಿದರು, ಮತ್ತು ನಾನು ನಿಮ್ಮ ಬಳಿಗೆ ಮುಕ್ತವಾಗಿ ಬಂದಿದ್ದೇನೆ. ನನ್ನನ್ನು ನಿಮ್ಮ ಹೆಂಡತಿಯಾಗಿ ಸ್ವೀಕರಿಸುವ ಮೂಲಕ
ನೀವು ಯಾವುದೇ ಪಾಪವನ್ನು ಅನುಭವಿಸುವುದಿಲ್ಲವಾ? ಹೆಂಗಸಿನ ಮಾತುಗಳಿಂದ ವದನ್ಯ ದಿಗ್ಭ್ರಮೆಗೊಂಡನು. ತನ್ನ ಹೃದಯದಲ್ಲಿ ತನ್ನ ಸಹವರ್ತಿ ಋಷಿ ವದನ್ಯ ಅವರ ಇಚ್ಛೆಗೆ ವಿರುದ್ಧವಾಗಿ ವರ್ತಿಸಲು ಸಾಧ್ಯವಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಆದರೆ ಅದೇ ಸಮಯದಲ್ಲಿ ತನಗೆ ತುಂಬಾ ಸಮರ್ಪಿತವಾಗಿರುವಂತೆ ತೋರುವ ಈ ಮಹಿಳೆಯ ಬಗ್ಗೆ ಅವನಿಗೆ ಆಳವಾದ ಪ್ರೀತಿಯ ಭಾವವಿತ್ತು. ರಾತ್ರಿ ಕಳೆದಂತೆ ಇಬ್ಬರು ಮಾತನಾಡುವುದನ್ನು ಮುಂದುವರಿಸಿದರು. ಅವರ ಮಾತುಗಳು ಬಯಕೆ ಮತ್ತು ಸಂಯಮದ ನಡುವಿನ ಸೂಕ್ಷ್ಮ ನೃತ್ಯವಾಗಿತ್ತು. ಆ ಮಹಿಳೆ ತನ್ನ ಸ್ವಂತ ಪವಿತ್ರತೆಯ ಪ್ರತಿಜ್ಞೆಯ ಬಗ್ಗೆ ಮತ್ತು ತಾನು ಬಾಲ್ಯದಿಂದಲೂ ಬ್ರಹ್ಮಚರ್ಯ ಮಾರ್ಗವನ್ನು ಹೇಗೆ ಅಳವಡಿಸಿಕೊಂಡಿದ್ದೇನೆ ಎಂಬುದರ ಬಗ್ಗೆ ಮಾತನಾಡಿದರು. ದೊಡ್ಡ ಸಭೆಯ ಮಧ್ಯದಲ್ಲಿ ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ಪೂಜ್ಯ ಋಷಿ ಮತ್ತು ಯೋಧನಾದ ಭೀಷ್ಮನಿಗೆ ಒಂದು ಪ್ರಶ್ನೆಯನ್ನು ಕೇಳಿದನು. ನನಗೆ ಹೇಳು ಭೀಷ್ಮನೇ, ಅವನು ಕೇಳಿದು. ಆ ಮಹಿಳೆ ಅಷ್ಟಾವಕ್ರನ ಪ್ರಚಂಡ ಶಕ್ತಿಗಳ ಹೊರತಾಗಿಯೂ ಅವನ ಶಾಪಕ್ಕೆ ಏಕೆ ಹೆದರಲಿಲ್ಲ ಮತ್ತು ಅಷ್ಟಾವಕ್ರನು ತನ್ನ ರಾಜ್ಯದಿಂದ ಹೇಗೆ ಮರಳಲು ಸಾಧ್ಯವಾಯಿತು? ಭೀಷ್ಮನ ಕಣ್ಣು ಮುಚ್ಚಿಕೊಂಡು ಚಿಂತನೆಯಲ್ಲಿ ಅಷ್ಟಾವಕ್ರ ಮತ್ತು ನಿಗೂಢ ಮಹಿಳೆಯ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ತನ್ನ ಅಚಲ ಸಂಕಲ್ಪಕ್ಕೆ ಹೆಸರುವಾಸಿಯಾದ ಋಷಿಯಾದ ಅಷ್ಟಾವಕ್ರನನ್ನು ಸ್ವತಃ ಭೀಷ್ಮನು ಈ ನಿಗೂಢ ಮಹಿಳೆಯನ್ನು ಭೇಟಿಯಾಗಲು ಕರೆದಿದ್ದನೆಂದು ಹೇಳಲಾಗುತ್ತದೆ. ಆ ಮಹಿಳೆ ಆತ್ಮವಿಶ್ವಾಸದಿಂದ ಅಷ್ಟಾವಕ್ರನನ್ನು ಸ್ವಾಗತಿಸಿ ಅವನ ರೂಪವನ್ನು ಪರಿವರ್ತಿಸುವ ಗಮನಾರ್ಹ ಸಾಮರ್ಥ್ಯದ ಬಗ್ಗೆ ಕೇಳಿದರು. ಆಕೆಯ ಪ್ರಶ್ನೆಯಿಂದ ಕುತೂಹಲಗೊಂಡಾರ ಅಷ್ಟಾವಕ್ರನು ತಾನು ಬ್ರಾಹ್ಮಣನ ಮುಂದೆ ರಹಸ್ಯಗಳನ್ನು ಬಹಿರಂಗಪಡಿಸುವವನಲ್ಲ, ವಿಶೇಷವಾಗಿ ತನ್ನಷ್ಟೇ ಬುದ್ಧಿವಂತ ಮತ್ತು ಶಕ್ತಿಯುತನಾದವನಲ್ಲ ಎಂದು ಉತ್ತರಿಸಿದನು. ಹೆಂಗಸುವು ಗಾಬರಿಯಾಗದೆ ತಾನು ದಿಕ್ಸೂಚಿಯ ಉತ್ತರ ಬಿಂದುವಿನ ಮೂರ್ತರೂಪರೆಂದು ಮತ್ತು ಅಷ್ಟಾವಕ್ರನ ಉಪಸ್ಥಿತಿಯನ್ನು ಅವನ ಸಂಕಲ್ಪವನ್ನು ಪರೀಕ್ಷಿಸಲು ಪ್ರಯತ್ನಿಸಿದ ಮಹಾನ್ ಋಷಿ ವದನನು ಭವಿಷ್ಯ ನುಡಿದಿದ್ದನೆಂದು ಬಹಿರಂಗಪಡಿಸಿದಳು. ಪಾಪರಹಿತರೆ, ನೀವು ನಿಮ್ಮ ಹಿಂದಿನ ಸಂಕಲ್ಪದಿಂದ ವಿಚಲಿತರಾಗದೆ ಎಲ್ಲಾ ಲೋಕಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದೀರಿ. ನೀವು ಸ್ತ್ರೀ ಪಾತ್ರದ ಚುರುಕುತನವನ್ನು ಜಯಿಸುವುದನ್ನು ನಾನು ನೋಡಿದ್ದೇನೆ ಮತ್ತು ವಯಸ್ಸಾದವರು ಸಹ ಅದರ ಆಕರ್ಷಣೆಯಿಂದ ಮುಕ್ತರಾಗಿಲ್ಲ. ಅಜ್ಜ ಸ್ವತಃ ಮತ್ತು ಇಂದ್ರ ಸೇರಿದಂತೆ ಎಲ್ಲಾ ದೇವತೆಗಳು ನಿಮ್ಮ ಬಗ್ಗೆ ಸಂತೋಷಪಟ್ಟಿದ್ದಾರೆ ಎಂದು ಆ ಮಹಿಳೆ ತನ್ನ ಮಾತುಗಳನ್ನು ಮುಂದುವರಿಸಿದಳು. ಅಷ್ಟಾವಕ್ರನು ಶ್ರದ್ಧೆಯಿಂದ ಆಲಿಸಿದನು. ಅವನ ಕಣ್ಣುಗಳು ಆ ಸ್ತ್ರೀಯ ಮುಖದ ಮೇಲೆ ನೆಟ್ಟವು. ಬ್ರಹ್ಮಾಂಡದ ಮಾರ್ಗಗಳನ್ನು ಅವನಿಗೆ ಬೋಧಿಸುವ ತನ್ನ ಬಯಕೆಯ ಬಗ್ಗೆ ಅವಳು ಹೇಳಿದಳು ಮತ್ತು ಅವಳು ಈಗಾಗಲೇ ವದನ್ಯನ ಇಚ್ಛೆಗಳ ಮೂಲಕ ಅವನಿಗೆ ಹೇಗೆ ಜ್ಞಾನವನ್ನು ನೀಡಿದ್ದಾಳೆಂದು ಹೇಳಿದಳು. ಸೌಮ್ಯವಾದ ನಗುವಿನೊಂದಿಗೆ ಅಷ್ಟಾವಕ್ರನಿಗೆ ಮನೆಗೆ ಮರಳಲು ಅನುಮತಿ ನೀಡಿದಳು. ಅವನ ಪ್ರಯಾಣವು ಸುರಕ್ಷಿತವಾಗಿರುತ್ತದೆ ಮತ್ತು ಅವನು ಶೀಘ್ರದಲ್ಲೇ ತನ್ನ ವಧುವಿನೊಂದಿಗೆ ಮತ್ತೆ ಸೇರಿಕೊಳ್ಳುತ್ತಾನೆ ಎಂದು ಭರವಸೆ ನೀಡಿದಳು. ಅಷ್ಟಾವಕ್ರನು ಗೌರವದಿಂದ ತನ್ನ ತಲೆಯನ್ನು ಬಾಗಿಸಿದನು. ಕೃತಜ್ಞತೆಯಿಂದ ತನ್ನ ಕೈಗಳನ್ನು ಒಟ್ಟಿಗೆ ಹಿಡಿದುಕೊಂಡನು. ಅವನು ನಿರ್ಗಮಿಸಲು ಆ ಮಹಿಳೆಯ ಅನುಮತಿ ಕೇಳಿದನು ಮತ್ತು ಆಕೆಯ ಆಶೀರ್ವಾದವನ್ನು ಪಡೆದ ನಂತರ ತನ್ನ ಸ್ವಂತ ಆಶ್ರಮಕ್ಕೆ ಮರಳಿದನು. ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದ ನಂತರ ಅವನು ತನ್ನ ಸಂಬಂಧಿಕರು ಮತ್ತು ಸ್ನೇಹಿತರಿಂದ ಅನುಮತಿ ಪಡೆದು ಮತ್ತೊಮ್ಮೆ ವದನ್ಯನನ್ನು ಭೇಟಿಯಾಗಲು ಹೊರಟನು. ವದನ್ಯನ ನಿವಾಸಕ್ಕೆ ಆಗಮಿಸಿದ ಅಷ್ಟಾವಕ್ರನನ್ನು ಆತ್ಮೀಯವಾದ ವಿಚಾರಣೆಗಳಿಂದ ಸ್ವಾಗತಿಸಲಾಯಿತು ಮತ್ತು ಚಹಾ ನೀಡಲಾಯಿತು. ಸಂತೋಷದಿಂದ ತುಂಬಿದ ಹೃದಯದಿಂದ ಅಷ್ಟಾವಕ್ರನು ನಿಗೂಢ ಮಹಿಳೆಯೊಂದಿಗೆ ತನ್ನ ಭೇಟಿಯನ್ನು ವಿವರಿಸಿದನು. ಅವರ ಸಂಭಾಷಣೆಯ ಪ್ರತಿಯೊಂದು ವಿವರವನ್ನು ವಿವರಿಸಿದನು. ವದನ್ಯನು ಗಮನದಿಂದ ಆಲಿಸಿದನು. ಅವನ ಮುಖವು ಸಂತೋಷದಿಂದ ಹೊಳೆಯಿತು. ಅಷ್ಟಾವಕ್ರನು ಮಾತನಾಡುವುದನ್ನು ಮುಗಿಸಿದಾಗ ವದನ್ಯನು ತನ್ನ ಆಸನದಿಂದ ಎದ್ದು, ಮುಗುಳ್ಳಕ್ಕನು ನನ್ನ ಮಗಳ ಕೈಯನ್ನು ಮದುವೆಗೆ ತೆರೆದುಕೊಳ್ಳಿ ಎಂದು ಹೇಳಿದನು ಮತ್ತು ಶುಭ ನಕ್ಷತ್ರ ಪುಂಜಗಳ ಅಡಿಯಲ್ಲಿ ಸರಿಯಾದ ವಿಧಿಗಳನ್ನು ನೆರವೇರಿಸಲಿ. ಆದ್ದರಿಂದ ಅಷ್ಟಾವಕ್ರನು ತನ್ನ ವಧುವಿನ ಕೈಯನ್ನು ತೆರೆದುಕೊಂಡನು ಮತ್ತು ನೀತಿವಂತನು
ಪ್ರಶಾಂತವಾದ ಕಾಡಿನ ಮಧ್ಯದಲ್ಲಿ ಬುದ್ಧಿವಂತ ಮತ್ತು ನ್ಯಾಯಯುತ ರಾಜನಾದ ಯುಧಿಷ್ಠಿರನು ತನ್ನ ಪೂಜ್ಯ ಮೊಮ್ಮಗನಾದ ಭೀಷ್ಮನ ಪಾದಗಳ ಬಳಿ ಕುಳಿತನು. ಅವನು ತನ್ನ ಪೂಜ್ಯ ಗುರುವನ್ನು ಪ್ರಶ್ನಿಸುವಾಗ ರಾಜನ ಕಣ್ಣುಗಳು ಕುತೂಹಲದಿಂದ ಹೊಳೆಯುತ್ತಿದ್ದವು. ಧಾರ್ಮಿಕ ವಿಧಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಶಾಶ್ವತ ಬ್ರಾಹ್ಮಣರು ಯಾರನ್ನು ಉಡುಗೊರೆಗಳ ಸರಿಯಾದ ವಸ್ತು ಎಂದು ಕರೆಯುತ್ತಾರೆ? ಯುಧಿಷ್ಠಿರನು ಕೇಳಿದನು. ಭೀಷ್ಮನು ತನ್ನ ಚುಚ್ಚುವ ನೋಟ ಮತ್ತು ಸೌಮ್ಯವಾದ ನಗುವಿನೊಂದಿಗೆ ಪ್ರಾಚೀನ ಬುದ್ಧಿವಂತಿಕೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಓ ರಾಜನೇ, ಅವನು ಹೇಳಿದನು, ಬ್ರಹ್ಮಚಾರಿಯ ಸೂಚನೆಗಳನ್ನು ಹೊಂದಿದ್ದರೂ ಅಥವಾ ಇಲ್ಲದಿದ್ದರೂ ತನ್ನ ಸ್ವಂತ ಕ್ರಮದ ಕರ್ತವ್ಯಗಳನ್ನು ಪಾಲಿಸುವ ಬ್ರಾಹ್ಮಣನಿಗೆ ಉಡುಗೊರೆಗಳನ್ನು ನೀಡಬೇಕು ಎಂದು ಹೇಳಲಾಗುತ್ತದೆ. ಭೀಷ್ಮನ ಮಾತುಗಳು ಪವಿತ್ರ ಸಂಪ್ರದಾಯಗಳ ಬಗ್ಗೆ ಅಧಿಕಾರ ಮತ್ತು ಗೌರವದಿಂದ ಪೊಟ್ಟಿಕ್ಕಿದ ಯುಧಿಷ್ಠಿರನ ಕುತೂಹಲ ಕೆರಳಿಸಿತು. ಅಪವಿತ್ರ ವ್ಯಕ್ತಿಯು ಪುನರ್ಜನ್ಮದ ವರ್ಗದ ವ್ಯಕ್ತಿಗಳಿಗೆ ಹೆಚ್ಚಿನ ಭಕ್ತಿಯಿಂದ ಬಲಿ, ಬೆಣ್ಣೆ ಅಥವಾ ಆಹಾರವನ್ನು ಉಡುಗೊರೆಯಾಗಿ ನೀಡಿದರೆ ಏನು ತಪ್ಪಾಗುತ್ತದೆ? ರಾಜನ ಪ್ರಶ್ನೆಯು ಧರ್ಮದ ಸಂಕೀರ್ಣತೆಗಳನ್ನು, ನೀತಿಯ ಮಾರ್ಗವನ್ನು ಅರ್ಥಮಾಡಿಕೊಳ್ಳುವ ಅವನ ಬಯಕೆಯನ್ನು ಪ್ರತಿಬಿಂಬಿಸಿತು. ಭೀಷ್ಮನ ಅಭಿವ್ಯಕ್ತಿ ಸಹಾನುಭೂತಿಯಾಗಿ ಮಾರ್ಪಟ್ಟಿತು. ಅವನು ಉತ್ತರಿಸಿದನು, ಆತ್ಮಸಂಯಮದ ಅತ್ಯಂತ ನಿರ್ಗತಿಕನೂ ಸಹ ನಿಸ್ಸಂದೇಹವಾಗಿ ಭಕ್ತಿಯಿಂದ ಶುದ್ಧನಾಗುತ್ತಾನೆ. ಅಂತಹ ಮನುಷ್ಯವು ಮಹಾನ್ ವೈಭವದವನೇ ಪ್ರತಿಯೊಂದು ಕಾರ್ಯಕ್ಕೂ ಸಂಬಂಧಿಸಿದಂತೆ ಶುದ್ಧನಾಗುತ್ತಾನೆ. ಬುದ್ಧಿವಂತ ವೃದ್ಧ ಋಷಿಯ ಮಾತುಗಳು ರಾಜನ ಆತ್ಮಕ್ಕೆ ಮುಲಾಮು ಇದ್ದವು. ಅವರ ಸಂಭಾಷಣೆಯು ಸೌಮ್ಯವಾದ ಹರಿವಿನಂತೆ ಹರಿಯುತ್ತಿದ್ದಾಗ ಯುಧಿಷ್ಠಿರನು ಮತ್ತೊಂದು ಪ್ರಶ್ನೆಯನ್ನು ಕೇಳಿದನು. ದೇವತೆಗಳನ್ನು ಉಲ್ಲೇಖಿಸುವ ಕೃತ್ಯದಲ್ಲಿ ತೊಡಗಿಸಿಕೊಳ್ಳಲು ಪ್ರಯತ್ನಿಸುವ ಬ್ರಾಹ್ಮಣನನ್ನು ಎಂದಿಗೂ ಪರೀಕ್ಷಿಸಬಾರದು ಎಂದು ಹೇಳಲಾಗಿದೆ. ಆದಾಗ್ಯೂ ಪಿತೃಗಳನ್ನು ಉಲ್ಲೇಖಿಸುವಂತಹ ಕೃತ್ಯಗಳಿಗೆ ಸಂಬಂಧಿಸಿದಂತೆ ಬಳಸಲು ಪ್ರಯತ್ನಿಸುವ ಬ್ರಾಹ್ಮಣನನ್ನು ಪರೀಕ್ಷಿಸಬೇಕು ಎಂದು ವಿದ್ವಾಂಸರು ಹೇಳುತ್ತಾರೆ. ಸೂಕ್ಷ್ಮ ವ್ಯತ್ಯಾಸವನ್ನು ವಿವರಿಸುವಾಗ ಭೀಷ್ಮನ ಕಣ್ಣುಗಳು ಮಿನುಗಿದವು. ರಾಜನು ತನ್ನ ಪೂಜ್ಯ ಗುರುವಿನ ಮಾರ್ಗದರ್ಶನವನ್ನು ಕೋರಿ ಮುಂದೆ ಸಾಗಿದನು. ಯುಧಿಷ್ಠಿರನು ಕೇಳಿದನು, ಐವರನ್ನು ಏಕೆ ಯೋಗ್ಯ ವ್ಯಕ್ತಿಗಳೆಂದು ಪರಿಗಣಿಸಲಾಗುತ್ತದೆ? ಭೀಷ್ಮನು ಮುಗುಳ್ನಕ್ಕನು ಮತ್ತು ತನ್ನ ಕೈ ಬೀಸುವ ಮೂಲಕ 4 ಶಕ್ತಿಶಾಲಿ ಋಷಿಗಳ ಅಭಿಪ್ರಾಯಗಳನ್ನು ವಿವರಿಸಲು ಪ್ರಾರಂಭಿಸಿದನು. ಭೂಮಿ ದೇವತೆ ಋಷಿ ಕಶ್ಯಪ, ಅಗ್ನಿ ಮತ್ತು ಮಾರ್ಕಂಡೇಯ ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಕಾಡಿನ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದಾಗ ಯುಧಿಷ್ಠಿರನ ಪ್ರಶ್ನೆಗಳು ಮುಂದುವರೆದವು. ಭೀಷ್ಮನು ಪ್ರತಿಯೊಬ್ಬರಿಗೂ ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯಿಂದ ಉತ್ತರಿಸಿದನು. ಕತ್ತಲಿನಲ್ಲಿ ದೀಪಸ್ತಂಭದಂತೆ ನೀತಿಯ ಮಾರ್ಗವನ್ನು ಬೆಳಗಿಸಿದನು. ಅಂತಿಮವಾಗಿ ಸಂಜೆ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದಾಗ ಯುಧಿಷ್ಠಿರನು ಅತ್ಯುನ್ನತ ರೀತಿಯ ಶುದ್ಧತೆಯ ಬಗ್ಗೆ ಕೇಳಿದನು. ಭೀಷ್ಮನ ಕಣ್ಣುಗಳು ಆಳವಾದ ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಅವರು ಉತ್ತರಿಸುತ್ತಾ, ಜೇನು ಮತ್ತು ಮಾಂಸದಿಂದ ದೂರವಿರುವುದು ಬ್ರಹ್ಮಚರ್ಯಕ್ಕಿಂತಲೂ ಶ್ರೇಷ್ಠವಾಗಿದೆ. ಮಿತಿಯೊಳಗೆ ಅಥವಾ ಸ್ವಯಂ ಸಂಯಮದಲ್ಲಿ ಇಟ್ಟುಕೊಳ್ಳುವುದು ಸದಾಚಾರವಾಗಿದೆ, ಅತ್ಯುತ್ತಮವಾದದ್ದು. ಯುಧಿಷ್ಠಿರನ ಮುಂದೆ ನೆರೆದಿದ್ದರ ಸಭೆಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಾ ಸೂರ್ಯನು ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಅವನು ತನ್ನ ಮೊಮ್ಮಗನಾದ ಭೀಷ್ಮನ ಕಡೆಗೆ ತಿರುಗಿ ಶ್ರಾದ್ದಗಳ ಪವಿತ್ರ ಆಚರಣೆಗಳ ಬಗ್ಗೆ ಮಾರ್ಗದರ್ಶನ ಕೇಳಿದಾಗ ಯುವರಾಜನ ಕಣ್ಣುಗಳು ಉತ್ಸಾಹದಿಂದ ಹೊಳೆಯುತ್ತಿದ್ದವು. ಯುಧಿಷ್ಠಿರನು ನನಗೆ ಹೇಳು, ಓ ಅಜ್ಜಿ, ದೇವತೆಗಳು ಮತ್ತು ನಮ್ಮ ಪೂರ್ವಜರನ್ನು ಸ್ಪರ್ಶಿಸುವ ಕ್ರಿಯೆಗಳಿಂದ ವಿಧಿಸಲಾದ ನಿಯಮಗಳು ಯಾವುವು? ನಾವು ಅವರನ್ನು ಉಡುಗೊರೆಗಳು ಮತ್ತು ಅರ್ಪಣೆಗಳಿಂದ ಹೇಗೆ ಗೌರವಿಸಬೇಕು ಎಂದು ಕೇಳಿದನು. ಅವರು ಮಾತನಾಡಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಮಿನುಗಿದವು. ನನ್ನ ಪ್ರಿಯ ಮೊಮ್ಮಗ, ದೇವತೆಗಳಿಗೆ ಅಥವಾ ನಮ್ಮ ಪೂರ್ವಜರಿಗೆ ಸಂಬಂಧಿಸಿದ ಯಾವುದೇ ಕಾರ್ಯವನ್ನು ಮಾಡುವ ಮೊದಲು
ಮೊದಲು ಸ್ನಾನ ಮತ್ತು ಇತರ ಆಚರಣೆಗಳ ಮೂಲಕ ತಮ್ಮನ್ನು ತಾವು ಶುದ್ಧೀಕರಿಸಿಕೊಳ್ಳಬೇಕು. ನಂತರ ಮುಂಜಾನೆ ಅವರು ದೇವತೆಗಳಿಗೆ ಸಂಬಂಧಿಸಿದ ಎಲ್ಲಾ ಕಾರ್ಯಗಳನ್ನು ಎಚ್ಚರಿಕೆಯಿಂದ ಮತ್ತು ಭಕ್ತಿಯಿಂದ ಮಾಡಬೇಕು. ಬುದ್ಧಿವಂತಿಕೆಯಿಂದ ಸಭೆಯನ್ನು ಅವಲೋಕಿಸುತ್ತಾ ಆತ ನಿಲ್ಲಿಸಿದ ಪುರುಷರಿಗೆ ನೀಡುವ ಉಡುಗೊರೆಗಳನ್ನು ಮಧ್ಯಾಹ್ನದ ಸಮಯದಲ್ಲಿ ವಾತ್ಸಲ್ಯ ಮತ್ತು ಗೌರವದಿಂದ ನೀಡಬೇಕು. ಆದರೆ ಜಾಗರೂಕರಾಗಿರಿ, ಅಕಾಲಿಕವಾಗಿ ಅಥವಾ ಸರಿಯಾದ ಆಚರಣೆಗಳಿಲ್ಲದೆ ಮಾಡಿದ ಉಡುಗೊರೆಗಳನ್ನು ರಾಕ್ಷಸು ನಮ್ಮ ತಪ್ಪುಗಳನ್ನು ಪೋಷಿಸುವ ದುಷ್ಟಶಕ್ತಿಗಳು ಸ್ವಾಧೀನಪಡಿಸಿಕೊಳ್ಳುತ್ತಾರೆ. ಭೀಷ್ಮನ ಧ್ವನಿಯು ಕಠಿಣವಾದ ಧ್ವನಿಯನ್ನು ಪಡೆದುಕೊಂಡಿತು. ಅಶುದ್ಧತೆಯಿಂದ ಕಳಂಕಿತವಾದ ಉಡುಗೊರೆಗಳು, ಉದಾಹರಣೆಗೆ ಮಹಿಳೆಯರು ತಮ್ಮ ಅಶುದ್ಧ ವಸ್ತುವಿನಲ್ಲಿ ನೋಡಿದ ಉಡುಗೊರೆಗಳು ಅರ್ಹತೆಯನ್ನು ಉಂಟುಮಾಡುವುದಿಲ್ಲ. ಅನೇಕ ಜನರ ಮುಂದೆ ಘೋಷಿಸಿದ ಉಡುಗೊರೆಗಳು ಅಥವಾ ಶೂದ್ರರು, ನಾಯಿಗಳು ಅಥವಾ ಇತರ ಅಶುದ್ಧ ಜೀವಿಗಳು ತಿನ್ನುವುದಿಲ್ಲ. ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಅವನ ಹುಬ್ಬು ಆತಂಕದಿಂದ ಉಬ್ಬಿಕೊಂಡಿತು. ಭೀಷ್ಮನ ಮಾತುಗಳು ಪವಿತ್ರ ಆಚರಣೆಗಳನ್ನು ನಿರ್ಲಕ್ಷಿಸುವುದರಿಂದ ಉಂಟಾಗುವ ಪರಿಣಾಮಗಳ ಸ್ಪಷ್ಟ ಚಿತ್ರಣವನ್ನು ನೀಡಿತು. ನಾವು ನೀಡುವ ಆಹಾರವು ಕಳಂಕರಹಿತವಾಗಿರಬೇಕು ಎಂದು ಭೀಷ್ಮ ಒತ್ತಿ ಹೇಳಿದ್ದರು. ಒಂದು ಶಬ್ದವನ್ನು ಉಚ್ಚರಿಸಲು ಅಸಮರ್ಥರಾದವರು ಅಥವಾ ದುಷ್ಟ ವ್ಯಕ್ತಿಗಳು ಅದನ್ನು ತಿನ್ನಬಾರದು. ಮೊದಲು ದೇವತೆಗಳಿಗೆ ಮತ್ತು ನಮ್ಮ ಪೂರ್ವಜರಿಗೆ ಒಂದು ಭಾಗವನ್ನು ಅರ್ಪಿಸದೆ ಅದನ್ನು ಹಂಚಿಕೊಳ್ಳಬಾರದು. ಭೀಷ್ಮನು ಮಾತನಾಡುವುದನ್ನು ಮುಗಿಸಿದಾಗ ಯುಧಿಷ್ಠಿರನ ಕಣ್ಣುಗಳು ತಿಳುವಳಿಕೆಯಿಂದ ವಿಶಾಲವಾದವು. ಇವು ಕೇವಲ ನಿಯಮಗಳಲ್ಲ, ಆದರೆ ದೈವಿಕ ಸಾಮರಸ್ಯದಿಂದ ಬದುಕಲು ಪವಿತ್ರ ಮಾರ್ಗಸೂಚಿಗಳು ಎಂದು ಆತನಿಗೆ ತಿಳಿದಿತ್ತು. ಮುಂದಿನ ವಿಷಯದ ಕಡೆಗೆ ತಿರುಗಿದಾಗ ಭೀಷ್ಮನ ಅಭಿವ್ಯಕ್ತಿ ಮೃದುಗೊಂಡಿತು. ಈಗ ಚೆನ್ನಾಗಿ ಆಲಿಸಿ, ನನ್ನ ಪ್ರಿಯ ಮೊಮ್ಮಗ ಮತ್ತು ನಮ್ಮ ಬ್ರಾಹ್ಮಣರಲ್ಲಿ ಯಾರು ಶ್ರಾದ್ದದಲ್ಲಿ ಉಡುಗೊರೆಗಳಿಗೆ ಅರ್ಹರಾಗಿದ್ದಾರೆಂದು ನಾನು ನಿಮಗೆ ಹೇಳುತ್ತೇನೆ. ಉಡುಗೊರೆಗಳನ್ನು ಪಡೆಯಲು ಅನರ್ಹರಾದವರನ್ನು ಬಹಿಷ್ಕೃತ ಬ್ರಾಹ್ಮಣರು, ಮೂರ್ಖರು, ಕುಷ್ಠರೋಗಿಗಳು ಮತ್ತು ಇತರ ಗಂಭೀರ ಕಾಯಿಲೆಗಳು ಅಥವಾ ದುರ್ಗುಣಗಳಿಂದ ಬಳಲುತ್ತಿರುವವರನ್ನು ಅವರು ವಿವರಿಸಲು ಪ್ರಾರಂಭಿಸಿದರು. ಜೀವಿಗಳ ಮಾರಾಟದಿಂದ ಅಥವಾ ವ್ಯಾಪಾರದಿಂದ ಬದುಕುವವರು ಅಥವಾ ಸಾಲದ ಬಡ್ಡಿಯಿಂದ ಬದುಕುವವರು ನಮ್ಮ ಆತಿಥ್ಯಕ್ಕೆ ಅರ್ಹರಲ್ಲ ಎಂದು ಭೀಷ್ಮ ದೃಢವಾಗಿ ಹೇಳಿದರು. ಆದರೆ ನಂತರ ಅವರು ಅರ್ಹರಾದವರ ಬಗ್ಗೆ ಮಾತನಾಡಿದರು. ಪವಿತ್ರ ಆಚರಣೆಗಳನ್ನು ಆಧರಿಸಿದ ಅರ್ಹತೆಯನ್ನು ಹೊಂದಿದ್ದ ಮತ್ತು ಗಾಯತ್ರಿಯೊಂದಿಗೆ ಸಂಭಾಷಿಸಿದ ಬ್ರಾಹ್ಮಣರು ಹುಟ್ಟಿದವರು. ಅವರು ಯುದ್ಧಕ್ಕೆ ಶಸ್ತ್ರಾಸ್ತ್ರಗಳನ್ನು ಎತ್ತಿದರೂ ಸಹ ಅಥವಾ ನಿಗದಿತ ವಾಸಸ್ಥಾನದಲ್ಲಿ ವಾಸಿಸುವವರು ಅವರ ಮೇಲೆ ಧೂಪದ್ರವ್ಯವನ್ನು ಸುರಿಯುತ್ತಾರೆ. ರಾಜ್ಯದ ಮೇಲೆ ಸೂರ್ಯ ಮುಳುಗುತ್ತಿದ್ದಾಗ ಯುಧಿಷ್ಠಿರನ ಸುತ್ತಲೂ ನೆರೆದಿದ್ದ ಸಭೆಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಗಂಧಿಯ ಪೂಜ್ಯ ಮಗನಾದ ಭೀಷ್ಮನನ್ನು ಪ್ರಶ್ನಿಸುವಾಗ ಯುವರಾಜನ ಕಣ್ಣುಗಳು ಕುತೂಹಲದಿಂದ ಹೊಳೆಯುತ್ತಿದ್ದವು. ಭರತ ಕುಲದ ರಾಜಪುತ್ರನೇ, ಯುಧಿಷ್ಠಿರನು ಪ್ರಾರಂಭಿಸಿದನು. ನನ್ನ ಈ ಪ್ರಶ್ನೆಗೆ ನಿಜವಾಗಿ ಮತ್ತು ವಿವರವಾಗಿ ಉತ್ತರಿಸುವುದು ನಿನಗೆ ಯೋಗ್ಯವಾಗಿದೆ. ಯಾವ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಬ್ರಾಹ್ಮಣನನ್ನು ಕೊಲ್ಲದೆ ಬ್ರಾಹ್ಮಣ ಹತ್ಯೆಯ ತಪ್ಪಿತಸ್ಥನಾಗಬಹುದು? ತನ್ನ ಆಸನದಿಂದ ಏರುವಾಗ ಭೀಷ್ಮನ ಕಣ್ಣುಗಳು ಆಸಕ್ತಿಯಿಂದ ಹೊಳೆಯುತ್ತಿದ್ದವು. ಆತನಿಗೆ ಆ ಮಹಾನ್ ಋಷಿ ಮತ್ತು ವ್ಯಾಸನು ಈ ವಿಷಯವನ್ನು ವಿವರಿಸಿದ ದಿನವನ್ನು ನೆನಪಿಸಿಕೊಂಡನು. ಮೊದಲು ಭೀಷ್ಮನು ಈ ವಿಷಯವನ್ನು ನನಗೆ ವಿವರಿಸುವಂತೆ ನಾನು ವ್ಯಾಸನನ್ನು ವಿನಂತಿಸಿದ್ದೆ. ಆ ಸಂದರ್ಭದಲ್ಲಿ ವ್ಯಾಸನು ನನಗೆ ಹೇಳಿದ್ದನ್ನು ಈಗ ನಾನು ನಿಮಗೆ ವಿವರಿಸುತ್ತೇನೆ ಎಂದು ಹೇಳಿದನು. ಭೀಷ್ಮನ ಆಲೋಚನೆಗಳು ವ್ಯಾಸನೊಂದಿಗಿನ ಭೇಟಿಯತ್ತ ತಿರುಗಿತು. ಆತನಿಗೆ ಋಷಿಯ ಕರುಣಾಮಯ ನಗು ಮತ್ತು ಬುದ್ಧಿವಂತ ಮಾತುಗಳು ನೆನಪಾದವು. ವ್ಯಾಸನ ಉಪಸ್ಥಿತಿಯನ್ನು ಸರಿದೂಗಿಸುತ್ತಾ ಭೀಷ್ಮನು ಮುಂದುವರಿಸಿದನು. ನಾನು ಆತನನ್ನು ಉದ್ದೇಶಿಸಿ, ನೀನು ಓ ಮಹಾನ್ ತಪಸ್ವಿಯೇ, ವಸಿಷ್ಠನ 4ನೇ ವಂಶದವನು, ನೀನು ನನಗೆ ಇದನ್ನು ವಿವರಿಸುತ್ತೀಯಾ? ಯಾವ ಸಂದರ್ಭಗಳಲ್ಲಿ ಒಬ್ಬನು ಬ್ರಾಹ್ಮಣನನ್ನು ಕೊಲ್ಲದೆ ಬ್ರಾಹ್ಮಣ ಹತ್ಯೆಯ ತಪ್ಪಿತಸ್ಥನಾಗುತ್ತಾನೆ? ಯುಧಿಷ್ಠಿರನಿಗೆ ಅವುಗಳನ್ನು ವಿವರಿಸಲು ಪ್ರಾರಂಭಿಸಿದಾಗ ವ್ಯಾಸರ ಮಾತುಗಳು ಭೀಮನಿಗೆ
ಮತ್ತೆ ಹರಿದು ಬಂದವು. ಹೀಗೆ ಪರಾಶರನ ನಡುಕಿನ ಮಗನಾದ ನಾನು ಹೇಳಿದಂತೆ ಭೀಷ್ಮನು ಹೇಳಿದನು. ನೈತಿಕತೆಯ ವಿಜ್ಞಾನದಲ್ಲಿ ನುರಿತವನು ನನಗೆ ಈ ಕೆಳಗಿನ ಉತ್ತರವನ್ನು ನೀಡಿದನು. ಅದೇ ಸಮಯದಲ್ಲಿ ಅತ್ಯುತ್ತಮ ಮತ್ತು ಖಚಿತತೆಯಿಂದ ತುಂಬಿದನು. ಬ್ರಾಹ್ಮಣ ಹತ್ಯೆಗೆ ಕಾರಣವಾದ ಸನ್ನಿವೇಶಗಳನ್ನು ವಿವರಿಸಲು ಪ್ರಾರಂಭಿಸಿದಾಗ ಭೀಷ್ಮನ ಧ್ವನಿಯು ಮಂದವಾದ ಧ್ವನಿಯನ್ನು ಪಡೆದುಕೊಂಡಿತು. ಓ ರಾಜನೇ, ಬ್ರಾಹ್ಮಣ ಹತ್ಯೆಯ ತಪ್ಪಿತಸ್ಥನಾಗಿದ್ದ ಆ ವ್ಯಕ್ತಿಯು ತನ್ನ ಸ್ವಂತ ಇಚ್ಛೆಯಿಂದ ತನಗೆ ದಾನ ನೀಡಿದ್ದಕ್ಕಾಗಿ ನೀತಿವಂತ ಬ್ರಾಹ್ಮಣನನ್ನು ತನ್ನ ಮನೆಗೆ ಆಹ್ವಾನಿಸಿದನು. ನಂತರ ಮನೆಯಲ್ಲಿ ಏನೂ ಇಲ್ಲ ಎಂಬ ಸೋಗಿನಲ್ಲಿ ಅವನಿಗೆ ಏನನ್ನೂ ನೀಡಲು ನಿರಾಕರಿಸಿದನು ಎಂದು ಅವನು ಹೇಳಿದನು. ಭೀಷ್ಮನ ಕಣ್ಣುಗಳು ಆತಂಕದಿಂದ ಕೂಡಿದಂತೆ ಕಾಣುತ್ತಿದ್ದವು. ಓ ಭರತ, ನೀನು ಬ್ರಾಹ್ಮಣ ಹತ್ಯೆಯ ಅಪರಾಧಿಯಾಗಿ ವೇದಗಳಲ್ಲಿ ಮತ್ತು ಅವುಗಳ ಎಲ್ಲಾ ಶಾಖೆಗಳಲ್ಲಿ ಕಲಿತ ಬ್ರಾಹ್ಮಣನ ಜೀವನ ವಿಧಾನವನ್ನು ನಾಶಪಡಿಸುವ ಮತ್ತು ಪ್ರಾಪಂಚಿಕ ಜೀವಿಗಳು ಮತ್ತು ಸಾಕುಗಳ ಮೋಹದಿಂದ ಮುಕ್ತನಾಗಿರುವ ಮನುಷ್ಯರನ್ನು ತಿಳಿದುಕೊಳ್ಳಬೇಕು ಎಂದು ಅವನು ಹೇಳಿದನು. ಭೀಷ್ಮನು ಮಾತನಾಡುವಾಗ ಆತನ ಮಾತುಗಳು ಆತನ ಸುತ್ತ ನೆರೆದಿದ್ದವರ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಣಗಳನ್ನು ನೀಡುತ್ತಿದ್ದವು. ಅಜಾಗರೂಕ ವ್ಯಕ್ತಿಯು ಬಾಯಾರಿದ ನಾಯಿಮರಿಯನ್ನು ತಡೆಯುತ್ತಿರುವುದನ್ನು ಅಥವಾ ಕುರುಡು ಕುಂಟು ಮತ್ತು ಮೂರ್ಖರು ತಮ್ಮ ಅಲ್ಪ ಆಸ್ತಿಯನ್ನು ಕೊಳ್ಳೆ ಹೊಡೆಯುತ್ತಿರುವುದನ್ನು ಅವರು ಬಹುತೇಕ ನೋಡಬಹುದಾಗಿತ್ತು. ಭೀಷ್ಮನು ಹೇಳಿದನು, ನೀವು ತಿಳಿದಿರಬೇಕು, ಬ್ರಹ್ಮಹತ್ಯೆಯ ತಪ್ಪಿತಸ್ಥನಾಗಿರುವ ಆ ವ್ಯಕ್ತಿಯು ಕ್ರಿಯೆಯಲ್ಲಿ ಕೆಲಸ ಮಾಡುವಾಗ ಬಾಯಾರಿದ ಮಂಗನ ದಾರಿಯಲ್ಲಿ ಅಡೆತಡೆಗಳನ್ನು ಉಂಟುಮಾಡುತ್ತಾನೆ. ಸೂರ್ಯನು ಕಾಡಿನ ಮೇಲೆ ಮುಳುಗುತ್ತಿದ್ದನು. ಯುಧಿಷ್ಠಿರನು ಧ್ಯಾನದಲ್ಲಿ ಕುಳಿತಿದ್ದ ಸ್ಥಳದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣವನ್ನು ಹೊಳೆಯುತ್ತಿದ್ದನು. ಧರ್ಮದ ರಾಜಕುಮಾರನು ಯಾವಾಗಲೂ ಭೂಮಿಯಾದ್ಯಂತ ಹರಿಯುವ ಪವಿತ್ರ ನೀರಿನತ್ತ ಆಕರ್ಷಿತನಾಗಿದ್ದನು ಮತ್ತು ಅವನು ತನ್ನ ಮೊಮ್ಮಗನಾದ ಭೀಷ್ಮನ ಬುದ್ಧಿವಂತಿಕೆಯನ್ನು ಹುಡುಕುತ್ತಿದ್ದನು. ಅಜ್ಜಿ ಕುತೂಹಲದಿಂದ ಹೊಳೆಯುತ್ತಿದ್ದ ಅವನ ಕಣ್ಣುಗಳು ಯುಧಿಷ್ಠಿರನು ಈ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದು ಯೋಗ್ಯತೆಯಿಂದ ತುಂಬಿದೆ ಎಂದು ನಾನು ಕೇಳಿದ್ದೇನೆ. ಈ ವಿಷಯದ ಬಗ್ಗೆ ನೀವು ಹೇಳುವುದನ್ನು ಕೇಳಲು ನಾನು ಬಯಸುತ್ತೇನೆ ಎಂದನು. ಭೀಷ್ಮನು ಮುಗುಳ್ನಕ್ಕನು. ಅವನ ಕಣ್ಣುಗಳು ವಯಸ್ಸು ಮತ್ತು ಬುದ್ಧಿವಂತಿಕೆಯಿಂದ ಮಿನುಗುತ್ತಿದ್ದವು. ಅಯ್ಯೋ ನನ್ನ ಯುವ ರಾಜಕುಮಾರ, ಅವನು ಪ್ರಾರಂಭಿಸಿದನು. ಈ ಭೂಮಿಯ ಮೇಲಿನ ಪವಿತ್ರ ಜಲಗಳ ಗಣನೆಯನ್ನು ಮಹಾನ್ ಋಷಿ ಅಂದಿರರು ಮಾಡಿದ್ದಾರೆ. ಚೆನ್ನಾಗಿ ಆಲಿಸಿ, ಏಕೆಂದರೆ ನೀವು ಈ ನೀರನ್ನು ತಿಳಿದುಕೊಳ್ಳುವುದು ನಿಮಗೆ ಯೋಗ್ಯವಾಗಿದೆ. ಆದ್ದರಿಂದ ನೀವು ದೊಡ್ಡ ಅರ್ಹತೆಯನ್ನು ಗಳಿಸಬಹುದು. ಯುಧಿಷ್ಠಿರನು ಮುಂದೆ ವಾಲಿದನು. ಅವನ ಹೃದಯವು ಕಲಿಯಲು ಉತ್ಸುಕವಾಗಿತ್ತು. ಭೀಷ್ಮನು ಮುಂದುವರಿಸಿದನು, ಗೌತಮ, ಕಠಿಣವಾದ ಪ್ರತಿಜ್ಞೆಗಳ ಋಷಿ ಒಮ್ಮೆ ಋಷಿ ಅಂದ್ರಿಯಾಸನ ಬಳಿ ಹೋಗಿ ಪವಿತ್ರ ನೀರು ಮತ್ತು ದೇವಾಲಯಗಳ ಗುಣಗಳ ಬಗ್ಗೆ ಕೇಳಿದನು. ಋಷಿ ಉತ್ತರಿಸಿದನು, ಚಂದ್ರಭಾಗ ಅಥವಾ ವಿತಸ್ತ ನದಿಗಳಲ್ಲಿ ಸತತವಾಗಿ 7 ದಿನಗಳ ಕಾಲ ಸ್ನಾನ ಮಾಡುವ ವ್ಯಕ್ತಿಯು ಸ್ವಲ್ಪ ಸಮಯದವರೆಗೆ ಉಪವಾಸವನ್ನು ಆಚರಿಸಿದರೆ ಅವನ ಎಲ್ಲಾ ಪಾಪಗಳಿಂದ ಶುದ್ಧನಾಗುತ್ತಾನೆ ಮತ್ತು ತಪಸ್ವಿಯ ಅರ್ಹತೆಯನ್ನು ಹೊಂದಿರುತ್ತಾನೆ. ಭೀಷ್ಮನ ಮಾತಿನಂತೆ ಯುಧಿಷ್ಠಿರನ ಮನಸ್ಸು ಪವಿತ್ರ ಜಲ ದರ್ಶನಗಳಿಂದ ತುಂಬಿ ಹೋಯಿತು. ಕಾಶ್ಮೀರದ ಮೂಲಕ ಹರಿಯುವ ಪ್ರಬಲವಾದ ಸಿಂಧೂ ನದಿಯನ್ನು ಅದರ ನೀರು ಆಕಾಶ ನರ್ತಕನಂತೆ ಅಲೆಗಲ್ಲಿ ನೃತ್ಯ ಮಾಡುವುದನ್ನು ಅವನು ನೋಡಿದನು. ಪುಷ್ಕರ, ಪ್ರಭಾಸ ಮತ್ತು ನೈಮಿಷ ನದಿಗಳು ಅವುಗಳ ದಡಗಳು ಸ್ನಾನ ಮಾಡಲು ಮತ್ತು ತಮ್ಮನ್ನು ತಾವು ಶುದ್ಧೀಕರಿಸಿಕೊಳ್ಳಲು ಬಯಸುವ ಯಾತ್ರಾರ್ಥಿಗಳಿಂದ ಸಾಲುಗಟ್ಟಿ ನಿಂತಿರುವುದನ್ನು ಅವನು ನೋಡಿದನು. ಭೀಷ್ಮನು ಮುಂದುವರಿಸಿದನು, ಈ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಸ್ವರ್ಗದ ಕಾರಿನ ಮೇಲೆ ಕುಳಿತು ಅಪ್ಸರರ ಆರಾಧನೆಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಋಷಿ ಅಂದಿರರು ಇತರ ಅನೇಕ ತೀರ್ಥಗಳ ಬಗ್ಗೆ ಮಾತನಾಡಿದರು. ಪ್ರತಿಯೊಂದೂ ಶುದ್ಧೀಕರಿಸಲು ಮತ್ತು ಶುದ್ಧೀಕರಿಸಲು ತನ್ನದೇ ಆದ ವಿಶಿಷ್ಟ ಶಕ್ತಿಯನ್ನು ಹೊಂದಿದೆ. ಯುಧಿಷ್ಠಿರನು
ಇದನ್ನು ಕೇಳಿದಾಗ ಅವನ ಹೃದಯವು ಆಶ್ಚರ್ಯ ಮತ್ತು ಭಯದಿಂದ ತುಂಬಿತು. ಸೂರ್ಯನ ಬೆಳಕಿನಲ್ಲಿ ಚಿನ್ನದಂತೆ ಹೊಳೆಯುತ್ತಿದ್ದ ಹೆಣ್ಯವಿಂದು ನದಿಯಲ್ಲಿ ಸ್ನಾನ ಮಾಡುವುದನ್ನು ಅವನು ನೋಡಿದನು. ಕುಸ್ಸಾಯೆ ಮತ್ತು ದೇವೇದ ನದಿಗಳಲ್ಲಿ ಸ್ನಾನ ಮಾಡುವ ಮೊದಲು 3 ದಿನಗಳ ಕಾಲ ಉಪವಾಸ ಮಾಡುವುದನ್ನು ಅವನು ನೋಡಿದನು. ತನ್ನ ಎಲ್ಲಾ ಪಾಪಗಳಿಂದ ಶುದ್ಧನಾದನು. ಭೀಷ್ಮನ ಮಾತಿನಲ್ಲಿ ಗಂಗದ್ವಾರದಿಂದ ಹಿಡಿದು ಗಂಗಾ ಮತ್ತು ಯಮುನೆಯ ಪ್ರಯಾಗ ಸಂಗಮದವರೆಗಿನ ಪ್ರತಿಯೊಂದು ತೀರ್ಥದ ಗುಣಗಳನ್ನು ವಿವರಿಸಿದನು. ಯುಧಿಷ್ಠಿರನ ಮನಸ್ಸು ಪವಿತ್ರ ನೀರಿನ ದರ್ಶನಗಳಿಂದ ತುಂಬಿತ್ತು. ಪ್ರತಿಯೊಂದು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಜ್ಞಾನೋದಯದ ಹೆಬ್ಬಾಗಿಲಾಗಿತ್ತು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಾಗ ಭೀಷ್ಮನು ತನ್ನ ಕಥೆಯನ್ನು ಮೂಡಿಸಿದನು ಮತ್ತು ಯುಧಿಷ್ಠಿರನು ಮೌನವಾಗಿ ಕುಳಿತಿದ್ದನು. ಆತನಿಗೆ ದೊರೆತ ಬುದ್ಧಿವಂತಿಕೆಯಿಂದ ಆತನ ಹೃದಯವು ಇನ್ನೂ ತತ್ತರಿಸುತ್ತಿತ್ತು. ತಾನು ಈ ಪವಿತ್ರ ಜಲಪ್ರದೇಶಗಳಿಗೆ ಮರಳುತ್ತೇನೆ ಎಂದು ಆತನಿಗೆ ತಿಳಿದಿತ್ತು. ಬೃಹತ್ ಸಭೆಯ ಮಧ್ಯದಲ್ಲಿ ಪೂಜ್ಯ ಭೀಷ್ಮನು ತನ್ನ ಬಾಳಗಳ ಹಾಸಿಗೆಯ ಮೇಲೆ ಮಲಗಿ ತಾನು ಭೌತಿಕ ಜಗತ್ತಿಗೆ ವಿದಾಯ ಹೇಳಬಹುದಾದ ಶುಭಕ್ಷಣಕ್ಕಾಗಿ ಕಾಯುತ್ತಿದ್ದನು. ಪಾಂಡವ ರಾಜಕುಮಾರರು ತಮ್ಮ ಸಹೋದರರು ಮತ್ತು ಇತರ ಅನೇಕ ಗಣ್ಯರೊಂದಿಗೆ ಗೌರವದಿಂದ ಆತನ ಸುತ್ತಲೂ ಜಮಾಯಿಸಿದರು. ಅವರಲ್ಲಿ ಭೀಷ್ಮನ ಅಚಲ ಆತ್ಮಕ್ಕೆ ಗೌರವ ಸಲ್ಲಿಸಲು ದೂರದಿಂದ ಬಂದ ಮಹಾನ್ ಋಷಿಗಳು ಇದ್ದರು. ಪಾಂಡವರು ಈ ಪೂಜ್ಯ ಋಷಿಮುನಿಗಳನ್ನು ಒಂದೊಂದಾಗಿ ಪೂಜಿಸುತ್ತಿದ್ದಂತೆ ಅವರು ಪವಿತ್ರವಾದ ಗಂಗಾ ನದಿಯ ಬಗ್ಗೆ ಉತ್ಸಾಹಭರಿತ ಸಂಭಾಷಣೆಯಲ್ಲಿ ತೊಡಗಿದ್ದರು. ಈ ಚರ್ಚೆಯು ಭೀಷ್ಮನ ಕಿವಿಗಳಿಗೆ ಸಂಗೀತದಂತೆ ತುಂಬಿತ್ತು. ಅದು ಅವನನ್ನು ಸಂತೋಷದಿಂದ ತುಂಬಿತು ಮತ್ತು ಅವನು ಈಗಾಗಲೇ ಸ್ವರ್ಗವನ್ನು ತಲುಪಿದ್ದಾನೆ ಎಂದು ಭಾವಿಸುವಂತೆ ಮಾಡಿತ್ತು. ಅವನ ಅನುಮತಿಯನ್ನು ಪಡೆದ ನಂತರ ಋಷಿಗಳು ತಮ್ಮ ದೈವಿಕ ಉಪಸ್ಥಿತಿಯ ಪಿಸುಗುಟ್ಟುವಿಕೆಯನ್ನು ಮಾತ್ರ ಬಿಟ್ಟು ಗಾಳಿಯಲ್ಲಿ ಕಣ್ಮರೆಯಾದ ಮುಖಾಮುಖಿಯಿಂದ ಇನ್ನೂ ತತ್ತರಿಸುತ್ತಿದ್ದ ಪಾಂಡವರು ಈ ಪರಾಕ್ರಮಿ ಋಷಿಗಳು ಕಣ್ಮರೆಯಾದ ನಂತರವೂ ಪದೇ ಪದೇ ತಲೆಬಾಗಿದರು ಮತ್ತು ಅವರಿಗೆ ತಮ್ಮ ಆರಾಧನೆಯನ್ನು ಅರ್ಪಿಸಿದರು. ನಂತರ ಅವರು ತಮ್ಮ ಗಮನವನ್ನು ವಿಶ್ರಾಂತಿ ಮತ್ತು ಬುದ್ಧಿವಂತಿಕೆಯ ಸೆಳವು ಹರಿಯುವ ತನ್ನ ಹಾಸಿಗೆಯ ಮೇಲೆ ಪ್ರಶಾಂತವಾಗಿ ಮಲಗಿದ್ದ ಭೀಷ್ಮನತ್ತ ತಿರುಗಿಸಿದರು. ಸಂಭಾಷಣೆ ಪುನರಾರಂಭವಾದಾಗ ಯುಧಿಷ್ಠಿರನು ಭೀಷ್ಮನ ಮನಸ್ಸಿನಲ್ಲಿ ಭಾರವಾದ ಪ್ರಶ್ನೆಯೊಂದನ್ನು ಕೇಳಿದನು. ಯಾವ ದೇಶಗಳು, ಪ್ರಾಂತ್ಯಗಳು, ಹಿಮ್ಮೆಟ್ಟುವಿಕೆಗಳು, ಪರ್ವತಗಳು ಮತ್ತು ನದಿಗಳನ್ನು ಅತ್ಯಂತ ಪವಿತ್ರರೆಂದು ಪರಿಗಣಿಸಲಾಗಿದೆ? ಈ ವಿಚಾರಣೆಯು ಭೀಷ್ಮನ ಮನಸ್ಸಿನಲ್ಲಿ ಒಂದು ಸ್ಮರಣೆಯನ್ನು ಹುಟ್ಟುಹಾಕಿತು. ಅವರು ಶೀಲವ್ರತವನ್ನು ಆಚರಿಸುತ್ತಿದ್ದ ಬ್ರಾಹ್ಮಣನೊಂದಿಗೆ ಸಂಭಾಷಣೆಯಲ್ಲಿ ತೊಡಗಿದಾಗ ಅವನನ್ನು ಹಿಂದಿನ ಯುಗಕ್ಕೆ ಕರೆದೊಯ್ಯಿತು. ಈ ಪ್ರಾಚೀನ ಕಥೆಯಲ್ಲಿ ಒಬ್ಬ ವಿದ್ವಾಂಸ ಋಷಿಯು ತನ್ನ ಬುದ್ಧಿವಂತಿಕೆಯನ್ನು ಬ್ರಾಹ್ಮಣನೊಂದಿಗೆ ಹಂಚಿಕೊಂಡನು. ಗಂಗಾ ನದಿಯ ಪವಿತ್ರತೆಯ ರಹಸ್ಯಗಳನ್ನು ಬಹಿರಂಗಪಡಿಸಿದನು. ಹಿಮಾಲಯದ ಮೂಲಕ ಹರಿಯುವ ಭಾಗೀರಥಿ ನದಿಯು ಎಲ್ಲಾ ನದಿಗಳಲ್ಲಿ ಅತ್ಯಂತ ಪವಿತ್ರವಾದುದು ಎಂದು ಅವನು ವಿವರಿಸಿದನು. ಅದರ ನೀರಿನಲ್ಲಿ ಸ್ನಾನ ಮಾಡುವವರು ಅಥವಾ ಅದರ ಕಾಲುವೆಯೊಳಗೆ ತಮ್ಮ ಮೂಳೆಗಳನ್ನು ವಿಶ್ರಾಂತಿ ಪಡೆಯುವವರಿಗೆ ಸ್ವರ್ಗದಲ್ಲಿ ಸ್ಥಾನ ದೊರೆಯುತ್ತದೆ. ಋಷಿ ಮುಂದುವರಿಸಿದರು, ಗಂಭೀರ ಪಾಪಗಳನ್ನು ಮಾಡಿದವರು ಸಹ ಗಂಗಾ ನದಿಯ ಬಳಿ ವಾಸಿಸುವ ಮೂಲಕ ಮತ್ತು ಅದರ ನೀರಿನಲ್ಲಿ ಸ್ನಾನ ಮಾಡುವ ಮೂಲಕ ತಮ್ಮನ್ನು ತಾವು ವಿಮೋಚಿಸಿಕೊಳ್ಳಬಹುದು. ಋಷಿಗಳ ಮಾತುಗಳು ಕಾಲಾನಂತರದಲ್ಲಿ ಪ್ರತಿಧ್ವನಿಸುತ್ತಿದ್ದಂತೆ ಭೀಷ್ಮನು ಸಂತೋಷದಿಂದ ಕಣ್ಣೀರು ಸುರಿಸುತ್ತಾ ಶ್ರದ್ಧೆಯಿಂದ ಆಲಿಸಿದನು. ತಮ್ಮ ತೊಂದರೆಗಳಿಂದ ಸಾಂತ್ವನ ಪಡೆಯಲು ಗಂಗೆಯ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಲು ಬಂದಿದ್ದ ಅಸಂಖ್ಯಾತ ಯಾತ್ರಿಕರನ್ನು ಆತ ಸ್ಮರಿಸಿದನು. ನದಿಯನ್ನು ಶುದ್ಧೀಕರಿಸುವ ಮತ್ತು ಶುದ್ಧೀಕರಿಸುವ ಶಕ್ತಿಯು ಗ್ರಹಿಸಲಾಗದ ಅದ್ಭುತವಾಗಿತ್ತು. ಸಂಭಾಷಣೆಯು ಮುಕ್ತಾಯಗೊಳ್ಳುತ್ತಿದ್ದಂತೆ ಗಂಗಾ ನದಿಯಲ್ಲಿ ವಾಸಿಸುವ ದೈವಿಕ ಉಪಸ್ಥಿತಿಯ ಒಂದು ನೋಟದಿಂದ ತಾನು ಆಶೀರ್ವದಿಸಲ್ಪಟ್ಟಿದ್ದೇನೆ ಎಂದು ಭೀಷ್ಮನು ಬಹಿರಂಗಪಡಿಸಿದನು. ಈ ಪವಿತ್ರ ನದಿಯನ್ನು ಪೂಜಿಸುವವರು
ಈ ಜೀವನದಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ಆಶೀರ್ವದಿಸಲ್ಪಡುತ್ತಾರೆ ಎಂದು ಆತನಿಗೆ ತಿಳಿದಿತ್ತು. ಭೀಷ್ಮನ ಮಾತುಗಳು ನದಿಯ ವೈಭವದ ಎದ್ದು ಕಾಣುವ ಚಿತ್ರಗಳನ್ನು ಚಿತ್ರಿಸಿದಾಗ ಪಾಂಡವರು ವಿಸ್ಮಯದಿಂದ ಆಲಿಸಿದರು. ಇದು ತೀರಕ್ಕೆ ವಿರುದ್ಧವಾಗಿ ಅದರ ನೀರಿನ ಸೌಮ್ಯವಾದ ಬೀಸುವಿಕೆಯಂತೆ ಪ್ರತಿಧ್ವನಿಸಿತು. ಆ ಕ್ಷಣದಲ್ಲಿ ತನ್ನ ಪ್ರೀತಿ ಪಾತ್ರರು ಮತ್ತು ಪೂಜ್ಯ ಋಷಿಗಳಿಂದ ಸುತ್ತುವರಿದ ಭೀಷ್ಮನಿಗೆ ವಿಶಾಲವಾದ ಮತ್ತು ರೋಮಾಂಚಕವಾದ ಕಾಡಿನ ಮಧ್ಯದಲ್ಲಿ ಬುದ್ಧಿವಂತ ಮತ್ತು ನ್ಯಾಯಯುತ ರಾಜನಾದ ಯುಧಿಷ್ಠಿರನು ತನ್ನ ಪೂಜ್ಯ ಅಜ್ಜ ಭೀಷ್ಮನ ಪಕ್ಕದಲ್ಲಿ ಚಿಂತನಶೀಲ ಮೌನವಾಗಿ ಕುಳಿತನು. ಹೂ ಬಿಡುವ ಹೂವುಗಳ ಸಿಹಿ ವಾಸನೆಯಿಂದ ಗಾಳಿ ತುಂಬಿತು. ಯುಧಿಷ್ಠಿರನು, ಅಜ್ಜಿ, ನಾನು ನೀತಿಯ ಹಾದಿಯಲ್ಲಿ ನಿಮ್ಮ ಮಾರ್ಗದರ್ಶನವನ್ನು ಬಯಸುತ್ತೇನೆ. ನೀವು ಧರ್ಮಗ್ರಂಥಗಳ ಬುದ್ಧಿವಂತಿಕೆ, ಉದಾತ್ತ ರಾಜನ ನಡವಳಿಕೆ ಮತ್ತು ಇತರ ಎಲ್ಲರಿಗಿಂತ ನಿಮ್ಮನ್ನು ಪ್ರತ್ಯೇಕಿಸುವ ಗುಣಲಕ್ಷಣಗಳನ್ನು ಹೊಂದಿದ್ದೀರಿ. ನನಗೆ ತಿಳಿಸಿ, ಜೀವನದ ಯಾವುದೇ ಕ್ಷೇತ್ರದಿಂದ ಒಬ್ಬರು ಕ್ಷತ್ರಿಯ, ವೈಶ್ಯ ಅಥವಾ ಶೂದ್ರದ ಬ್ರಾಹ್ಮಣನ ಪೂಜ್ಯ ಸ್ಥಾನಮಾನವನ್ನು ಹೇಗೆ ಸಾಧಿಸಬಹುದು? ಮಾತಂದ ಎಂಬ ಅಸಾಧಾರಣ ಹುಡುಗನ ಕಥೆಯನ್ನು ಹೆಣೆಯಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಪ್ರಾಚೀನ ಜ್ಞಾನದಿಂದ ಹೊಳೆಯುತ್ತಿದ್ದವು. ಬ್ರಾಹ್ಮಣ ಮಹಿಳೆಗೆ ಜನಿಸಿದ ಆದರೆ ಶೂದ್ರ ಕ್ಷೌರಿಕನಿಂದ ಜನಿಸಿದ ಮಾತಂದನು ಎಲ್ಲಾ ಸಾಧನೆ ಮತ್ತು ಸದ್ಗುಣಗಳನ್ನು ಹೊಂದಿದ್ದನೆಂದು ಹೇಳಲಾಗುತ್ತಿತ್ತು. ಆದರೂ ಅವನ ಜನನವು ಅವನನ್ನು ಚಂಡಾಲ ಎಂದು ಗುರುತಿಸಿತು. ಬ್ರಾಹ್ಮಣರ ಪವಿತ್ರ ಕ್ರಮದಿಂದ ಹೊರಗೆ ಜನಿಸಿದ್ದವನು ಭೀಷ್ಮನ ಮಾತಿನಂತೆ ಆ ದೃಶ್ಯವು ಬಿಸಿಲಿನಿಂದ ಕೂಡಿದ ಭೂಪ್ರದೇಶಕ್ಕೆ ಸ್ಥಳಾಂತರಗೊಂಡಿತು. ಅಲ್ಲಿ ಮಾತಂದನ ತಂದೆ ಅವನನ್ನು ಒಂದು ಪ್ರಮುಖ ಕೆಲಸಕ್ಕೆ ಕಳುಹಿಸಿದ್ದನು. ಕತ್ತಿಯಿಂದ ಎಳೆಯಲ್ಪಟ್ಟ ರಥದ ಮೇಲೆ ಸವಾರಿ ಮಾಡುತ್ತಿದ್ದ ಮಾತಂದನು ತನ್ನ ತಂದೆಯ ಯಜ್ಞಕ್ಕೆ ಅಗತ್ಯವಾದ ವಸ್ತುಗಳನ್ನು ಸಂಗ್ರಹಿಸಲು ಹೊರಟನು. ಆದಾಗ್ಯೂ ಚಿಕ್ಕ ಹುಡುಗನು ಶೀಘ್ರದಲ್ಲೇ ತನ್ನ ತಂದೆಯ ಯಜ್ಞಕ್ಕೆ ಅಗತ್ಯವಾದ ವಸ್ತುಗಳನ್ನು ಸಂಗ್ರಹಿಸಲು ಹೊರಟನು. ಅದು ತನ್ನ ತಾಯಿಯ ಕಡೆಗೆ ರಥವನ್ನು ಹೊತ್ತುಕೊಂಡಿತು. ಬುದ್ಧಿವಂತ ಮತ್ತು ಸಹಾನುಭೂತಿಯುಳ್ಳ ಅವಳು ಕತ್ತೆ ಮಾತಂದನ ಸಂಕಟವನ್ನು ಗ್ರಹಿಸಿದ. ಆ ಕತ್ತೆ ಅವನ ಜನನದ ಬಗ್ಗೆ ಸತ್ಯವನ್ನು ಬಹಿರಂಗಪಡಿಸಿತು. ನೀನು ಬ್ರಾಹ್ಮಣ ಮಹಿಳೆ ಮತ್ತು ಶೂದ್ರನ ನಡುವಿನ ಸಂಬಂಧದಿಂದ ಜನಿಸಿದ ಚಂಡಾಲ. ನಿನ್ನ ತಂದೆ ಬ್ರಾಹ್ಮಣನಲ್ಲ ಮತ್ತು ನೀವು ಆ ಸ್ಥಾನಮಾನವನ್ನು ಪಡೆಯಲು ಸಾಧ್ಯವಿಲ್ಲ. ಈ ಬಹಿರಂಗಪಡಿಸುವಿಕೆಯಿಂದ ದಿಗ್ಭ್ರಮೆಗೊಂಡ ಮಾತಂದ ಮತ್ತಷ್ಟು ವಿವರಿಸಲು ತನ್ನ ಕತ್ತೆ ಕೇಳಿಕೊಂಡನು. ಆ ಕತ್ತೆಯ ಮಾತುಗಳು ಮಾತಂದನ ಹೃದಯವನ್ನು ಆಳವಾಗಿ ಸೆಳೆದವು. ನಿನ್ನ ತಾಯಿ ತನ್ನ ಕ್ರಿಯೆಗಳಿಂದ ಕಳಂಕಿತಳಾಗಿದ್ದಳು ಮತ್ತು ನಿನ್ನ ಜನನವು ನಿನ್ನನ್ನು ಪವಿತ್ರ ಕ್ರಮದ ಹೊರಗಿನವನೆಂದು ಗುರುತಿಸಿತು. ನೀನು ಎಂದಿಗೂ ನಿಜವಾಗಿಯೂ ಬ್ರಾಹ್ಮಣನಾಗಲು ಸಾಧ್ಯವಿಲ್ಲ. ಈ ಸತ್ಯದಿಂದ ನಡುಗಿದ ಮಾತಂದನು ನಾಚಿಕೆಯಿಂದ ತನ್ನ ಕಣ್ಣುಗಳನ್ನು ಕೆಳಗಿಳಿಸಿ ಮನೆಗೆ ಮರಳಿದನು. ಅವನು ಹಿಂದಿರುಗಿದ ನಂತರ ಮಾತಂದನ ತಂದೆ ತನ್ನ ಕೆಲಸವನ್ನು ಪೂರ್ಣಗೊಳಿಸಲು ವಿಫಲವಾದ ಬಗ್ಗೆ ವಿಚಾರಿಸಿದನು. ಅವನ ಮುಖದ ಮೇಲೆ ಕಣ್ಣೀರು ಸುರಿಸುತ್ತಾ ಮಾತಂದನು ಅವಳ ಕತ್ತೆ ಮಾತುಗಳನ್ನು ಬಹಿರಂಗಪಡಿಸಿದನು. ನಾನು ಪವಿತ್ರ ಕ್ರಮದಿಂದ ಹೊರಗೆ ಜನಿಸಿದ್ದೇನೆ ಮತ್ತು ನಾನು ಎಂದಿಗೂ ಬ್ರಾಹ್ಮಣನಾಗಲು ಸಾಧ್ಯವಿಲ್ಲ. ತನ್ನ ಮಗನ ಜನನದ ಸತ್ಯವನ್ನು ಅರಿತುಕೊಂಡಾಗ ಅವನ ತಂದೆಯ ಅಭಿವ್ಯಕ್ತಿ ಮಂದವಾಯಿತು. ತನ್ನ ಪರಿಸ್ಥಿತಿಗಳನ್ನು ಜಯಿಸಲು ದೃಢನಿಶ್ಚಯದಿಂದ ಮಾತಂದನು ಬ್ರಾಹ್ಮಣನ ಸ್ಥಾನಮಾನವನ್ನು ಪಡೆಯಲು ಅತ್ಯಂತ ಕಠಿಣವಾದ ತಪಸ್ಸನ್ನು ಮಾಡುವ ಉದ್ದೇಶದಿಂದ ದೊಡ್ಡ ಅರಣ್ಯಕ್ಕೆ ಹೊರಟನು. ಅನೇಕ ದಿನಗಳವರೆಗೆ ಅವನು ತನ್ನ ತಪಸ್ಸಿನ ತೀವ್ರತೆಯೊಂದಿಗೆ ದೇವತೆಗಳನ್ನೂ ಸಹ ಸುಟ್ಟು ಹಾಕುತ್ತಾ ಊಹಿಸಲಾಗದ ಕಷ್ಟಗಳಿಗೆ ತನ್ನನ್ನು ತಾನು ಒಳಪಡಿಸಿಕೊಂಡನು. ಅವನು ಪ್ರಾರ್ಥನೆ ಮತ್ತು ಉಪವಾಸ ಮಾಡುವಾಗ ದೇವತೆಗಳ ರಾಜನಾದ ಇಂದ್ರನು ಮಾತಂದನ ಮುಂದೆ ಕಾಣಿಸಿಕೊಂಡನು. ಓ ಮಾತಂದ, ನೀನು ಏಕೆ ಇಷ್ಟು ಕಷ್ಟಪಡುತ್ತಿದ್ದೀಯ? ಈ ಜಗತ್ತಿನಲ್ಲಿ ನಿನಗೇನು ಹೆಚ್ಚು ಬೇಕು? ಮಾತಂದನ ಕಣ್ಣುಗಳು ಮುಚ್ಚಿಕೊಂಡವು. ಸೂರ್ಯನು ಕಾಡಿನ ಮೇಲೆ ಬೀಸಿದನು, ನೆಲದ ಮೇಲೆ ನೆರಳುಗಳನ್ನು ಸುರಿಸಿದನು
ಬುದ್ಧಿವಂತ ಮತ್ತು ಪೂಜ್ಯ ಋಷಿಯಾದ ಭೀಷ್ಮನು ಆಧ್ಯಾತ್ಮಿಕ ಬೆಳವಣಿಗೆಯ ಬಾಯಾರಿಕೆ ಹೊಂದಿದ್ದ ಯುವಕ ಮಾತಂದನ ಮುಂದೆ ನಿಂತನು. ದೇವತೆಗಳ ಪ್ರಬಲ ರಾಜನಾದ ಇಂದ್ರನು ಮಾತಂದನೊಂದಿಗೆ ಮಾತನಾಡುತ್ತಿದ್ದನು. ಬ್ರಾಹ್ಮಣನಾಗುವ ತನ್ನ ಅನ್ವೇಷಣೆಯನ್ನು ತ್ಯಜಿಸುವಂತೆ ಅವನನ್ನು ಒತ್ತಾಯಿಸುತ್ತಿದ್ದನು. ಆದಾಗ್ಯೂ ಮಾತಂದನು 100 ವರ್ಷಗಳ ಕಾಲ ಒಂದು ಪಾದದ ಮೇಲೆ ಸ್ಥಿರವಾಗಿ ನಿಂತುಕೊಂಡು ದೃಢನಿಶ್ಚಯವನ್ನು ಹೊಂದಿದ್ದನು. ಅವನ ಪ್ರತಿಜ್ಞೆಗಳು ಬಲವಾಗಿದ್ದವು. ಅವನ ಆತ್ಮವು ಉತ್ತಮವಾಗಿ ನಿಯಂತ್ರಿಸಲ್ಪಟ್ಟಿತ್ತು ಮತ್ತು ಅವನು ಇಂದ್ರನ ಮಾತುಗಳಿಂದ ಪ್ರಭಾವಿತನಾಗಲಿಲ್ಲ. ಆಕಾಶದ ದೇವರು ಸಕ್ರ ಮತ್ತೊಮ್ಮೆ ಅವನ ಮುಂದೆ ಕಾಣಿಸಿಕೊಂಡನು. ಅವನ ಧ್ವನಿಯು ನಿಶ್ಚಲತೆಯಲ್ಲಿ ಗುಡುಗು ಇದ್ದಂತೆ, ಮಾತನ್ನ ಸಕ್ರ ಹೇಳಿದ್ದ, ನಿಮ್ಮಂತಹ ಬ್ರಾಹ್ಮಣನ ಸ್ಥಾನಮಾನವು ಅಸಾಧ್ಯವಾಗಿದೆ. ನೀವು ಅದನ್ನು ಅಪೇಕ್ಷಿಸುತ್ತೀರಿ, ಆದರೆ ಅದನ್ನು ಪಡೆಯುವುದು ಅಸಾಧ್ಯ. ಈ ಗುರಿಯನ್ನು ಅನುಸರಿಸುವುದರಿಂದ ನೀವು ಖಂಡಿತವಾಗಿಯೂ ವಿನಾಶವನ್ನು ಎದುರಿಸುತ್ತೀರಿ. ಸಕ್ರ ಅವರ ಮಾತುಗಳು ಎಚ್ಚರಿಕೆಯಿಂದ ಕೂಡಿದ್ದವು. ಅವರ ಧ್ವನಿಯು ಕಠಿಣವಾಗಿತ್ತು, ಆದರೆ ಸೌಮ್ಯವಾಗಿತ್ತು. ಮಾತಂದನು ಶ್ರದ್ಧೆಯಿಂದ ಆಲಿಸಿದನು. ಅವನ ಕಣ್ಣುಗಳು ದೇವರ ಮೇಲೆ ನೆಟ್ಟವು. ಸಕ್ರನು ಸತ್ಯವನ್ನು ಮಾತನಾಡುತ್ತಾನೆ ಎಂದು ಅವನಿಗೆ ತಿಳಿದಿತ್ತು. ಆದರೂ ಆಧ್ಯಾತ್ಮಿಕ ಪ್ರಗತಿಯ ಬಯಕೆಯನ್ನು ಅಲುಗಾಡಿಸಲು ಅವನಿಗೆ ಸಾಧ್ಯವಾಗಲಿಲ್ಲ. ಆದರೆ ಈ ಉನ್ನತ ಸ್ಥಾನಮಾನವನ್ನು ಪಡೆಯಲು ಪ್ರಯತ್ನಿಸುವವರ ಬಗ್ಗೆ ಏನು ಮಾತಂದನು? ದೃಢನಿಶ್ಚಯದಿಂದ ತುಂಬಿದ ಅವನ ಧ್ವನಿಯನ್ನು ಕೇಳಿದನು. ಬ್ರಾಹ್ಮಣನಾಗುವ ಹಾದಿ ದೀರ್ಘ ಮತ್ತು ಕಠಿಣವಾಗಿದೆ ಎಂದು ಹೇಳಿದ ಸಕ್ರನ ಅಭಿವ್ಯಕ್ತಿಯು, ಒಬ್ಬ ವ್ಯಕ್ತಿಯು ಮೊದಲು ಕ್ರೂರ ಜೀವನದ ಕ್ರಮದಿಂದ ಮಾನವೀಯತೆಯ ಕ್ರಮಕ್ಕೆ ಏರಬೇಕು. ಆದರೂ ಜಯಿಸಲು ಅನೇಕ ಅಡೆತಡೆಗಳಿವೆ. ಒಬ್ಬ ವ್ಯಕ್ತಿಯು ಪೊಕ್ಕಸ ಅಥವಾ ಚಂಡಾಲನಾಗಿ ಜನಿಸಿದರೆ ಅವರು ಆ ಪಾಪದ ಕ್ರಮದಲ್ಲಿ ಬಹಳ ದೀರ್ಘಕಾಲದವರೆಗೆ ಅಲೆದಾಡುತ್ತಾರೆ. ಕನಿಷ್ಠ 1000 ವರ್ಷಗಳಾದರೂ ಮಾತಂದನ ಮುಖವು ಕುಸಿಯಿತು. ಅವನ ಕಣ್ಣುಗಳು ಅನುಮಾನದಿಂದ ಮುಸುಕಾದವು. ಅವನ ಮಾತುಗಳು ಮುಂದೆ ನಡೆಯುತ್ತಿರುವ ಹೋರಾಟಗಳ ಸ್ಪಷ್ಟ ಚಿತ್ರಣವನ್ನು ಚಿತ್ರಿಸುತ್ತವೆ. ಶೂದ್ರ ಕ್ರಮದಲ್ಲಿ ಒಬ್ಬನು ವೈಶ್ಯ ಸ್ಥಾನಮಾನವನ್ನು ಪಡೆಯುವ ಮೊದಲು 30,000 ವರ್ಷಗಳನ್ನು ಹಾದು ಹೋಗಬೇಕು ಮತ್ತು ಹಾಗಿದ್ದರೂ ಇನ್ನೂ ಅನೇಕ ಸವಾಲುಗಳನ್ನು ಜಯಿಸಬೇಕಾಗಿದೆ. ಶೂದ್ರ ಕ್ರಮದಲ್ಲಿದ್ದ ಅವಧಿಗಿಂತ 60 ಪಟ್ಟು ಹೆಚ್ಚು. ಮಾತಂದನ ಸಂಕಲ್ಪವು ಅಲುಗಾಡಲು ಪ್ರಾರಂಭಿಸಿತು. ಸಕ್ರನು ಬಹಿರಂಗಪಡಿಸಿದ ಅಗಾಧತೆಯೊಂದಿಗೆ ಅವನ ಮನಸ್ಸು ಅಲುಗಾಡಿತು. ಮತ್ತು ಒಬ್ಬನು ಬಿದ್ದ ಬ್ರಾಹ್ಮಣನಾಗಿ ಜನಿಸಿದರೆ ಎಂದು ಅವನು ಕೇಳಿದನು. ಅವನ ಧ್ವನಿಯು ಪಿಸುಗುಟ್ಟುವಿಕೆಯ ಮೇಲೆಯೇ ಇತ್ತು. ಸಕ್ರನ ಅಭಿವ್ಯಕ್ತಿ ಗಂಭೀರವಾಯಿತು. ಆ ಕ್ರಮದಲ್ಲಿ ಒಬ್ಬನು ದೀರ್ಘಾವಧಿಯವರೆಗೆ ಅಲೆದಾಡಬೇಕು ಮತ್ತು ಆಗಲೂ ಜಯಿಸಲು ಇನ್ನೂ ಅನೇಕ ಅಡೆತಡೆಗಳಿವೆ. ಬಿದ್ದ ಬ್ರಾಹ್ಮಣ ಕ್ರಮದಲ್ಲಿ ಅವಧಿಗಿಂತ 200 ಪಟ್ಟು ಹೆಚ್ಚು. ಸಕ್ರನು ಮುಂದಿನ ಮಾರ್ಗದ ನಿಜವಾದ ಸ್ವರೂಪವನ್ನು ಬಹಿರಂಗಪಡಿಸಿದಾಗ ಮಾತಂದನ ಕಣ್ಣುಗಳು ಅಗಲವಾದವು. ದೇವರು ಮಾತನಾಡುವುದನ್ನು ಮುಗಿಸಿದಾಗ ಮಾತಂದನಿಗೆ ತನ್ನ ಮೇಲೆ ಹತಾಶೆಯ ಅನುಭವವಾಯಿತು. ತಾನು ಬ್ರಾಹ್ಮಣನ ಸ್ಥಾನಮಾನವನ್ನು ಆಶಿಸುವುದು ಮೂರ್ಖತನ ಎಂದು ಅವನಿಗೆ ತಿಳಿದಿತ್ತು. ಆದರೆ ಮೋಡಗಳ ಮೂಲಕ ಮುರಿಯುವ ಸೂರ್ಯನ ಕಿರಣದಂತೆ ಅವನು ಸಕ್ರನ ಮಾತುಗಳನ್ನು ನೆನಪಿಸಿಕೊಂಡನು. ಒಬ್ಬನು ಅಧೀನಗೊಳ್ಳುವಲ್ಲಿ ಯಶಸ್ವಿಯಾದೆ. ಪ್ರಾಚೀನ ಭಾರತದ ಕ್ಷೇತ್ರದಲ್ಲಿ ಪರಿಶ್ರಮ ಮತ್ತು ಭಕ್ತಿಯ ಕಥೆಯು ತೆರೆದುಕೊಂಡಿತ್ತು. ಮಾತಂದ ತನ್ನ ಪ್ರತಿಜ್ಞೆಗಳಿಂದ ಬಂಧಿಸಲ್ಪಟ್ಟ ಮನುಷ್ಯ ಯೋಗ ಧ್ಯಾನದ ಆಳದಲ್ಲಿ ಮುಳುಗಿ 1000 ವರ್ಷಗಳ ಕಾಲ ಒಂದು ಪಾದದ ಮೇಲೆ ದೃಢವಾಗಿ ನಿಂತನು. ಅವನ ಸಮರ್ಪಣೆಯು ಅಚಲವಾಗಿತ್ತು. ಆದರೂ ಪರಾಕ್ರಮಶಾಲಿ ಇಂದ್ರನಾದ ಸಕ್ರನು ಅವನ ಹೃದಯವನ್ನು ಚುಚ್ಚುವ ಪದಗಳೊಂದಿಗೆ ಅವನ ಮುಂದೆ ಕಾಣಿಸಿಕೊಂಡನು. ಮಾತಂದ ಸಕ್ರ ಹೇಳಿದ, ಬ್ರಾಹ್ಮಣನ ಸ್ಥಾನಮಾನಕ್ಕಾಗಿ ನಿಮ್ಮ ಅನ್ವೇಷಣೆಯು ಅಸಾಧ್ಯವಾಗಿದೆ. ಚಂಡಾಲನಾಗಿ ನಿಮ್ಮ ಜನನವು ಅಂತಹ ಎತ್ತರಕ್ಕೆ ಏರಲು ಅಸಾಧ್ಯವಾಗಿಸುತ್ತದೆ. ಮಾತಂದನು ತನ್ನ ಪ್ರಯತ್ನಗಳ ನಿರರ್ಥಕತೆಯನ್ನು ಅರಿತುಕೊಂಡಾಗ ಅವನ ದುಃಖವು ಸ್ಪಷ್ಟವಾಗಿತ್ತು. ಅವನು ಪ್ರಯಾಗಕ್ಕೆ ಮರಳಿದನು. ಅಲ್ಲಿ
ಅವನು ಇನ್ನೂ 100 ವರ್ಷಗಳ ಕಾಲ ತನ್ನ ಕಾಲ್ಬೆರಳುಗಳ ಮೇಲೆ ನಿಂತನು. ಅವನ ದೇಹವು ಕ್ಷೀಣಿಸಿತು ಮತ್ತು ಅವನ ಅಪಧಮನಿಗಳು ಊದಿಕೊಂಡವು. ದೇವತೆಗಳ ಒಡೆಯನಾದ ವಾಸವನು ಮೇಲಿನಿಂದ ಅವನನ್ನು ನೋಡುತ್ತಿದ್ದನು. ಮಾತಂದನು ದಣಿದ ಸ್ಥಿತಿಯಲ್ಲಿ ಕುಸಿದು ಬಿದ್ದಾಗ ಮಾಸವನು ಕೆಳಗಿಳಿದು ಅವನನ್ನು ದೃಢವಾಗಿ ಹಿಡಿದನು. ಆದರೂ ಸಕ್ರನ ಮಾತುಗಳು ಮಾತಂದನ ಆತ್ಮವನ್ನು ಭೇದಿಸುತ್ತಲೇ ಇದ್ದವ. ನಿನ್ನ ಸ್ಥಾನಮಾನವು ಅಪಾಯಗಳಿಂದ ಆವೃತವಾಗಿದೆ ಮತ್ತು ಅದನ್ನು ಸಾಧಿಸಿದವರೂ ಸಹ ಆಗಾಗ್ಗೆ ದಾರಿ ತಪ್ಪುತ್ತಾರೆ. ತಮ್ಮ ಪವಿತ್ರ ಸ್ಥಾನಮಾನವನ್ನು ಕಾಪಾಡಿಕೊಳ್ಳಲು ವಿಫಲರಾದ ಬ್ರಾಹ್ಮಣರ ಬಗೆಗಿನ ತನ್ನದೇ ಆದ ಅನುಭವಗಳೊಂದಿಗೆ ಸಕ್ರನ ಮಾತುಗಳನ್ನು ಎದುರಿಸುವಾಗ ಮಾತಂದನ ದುಃಖವು ಕೋಪಕ್ಕೆ ತಿರುಗಿತು. ತನ್ನದೇ ಆದ ಸ್ವಯಂ ಶಿಸ್ತು, ಎಲ್ಲಾ ಜೀವಿಗಳ ಬಗೆಗಿನ ಸಹಾನುಭೂತಿ ಮತ್ತು ಸ್ವಯಂ ಸಂಯಮವು ತನ್ನನ್ನು ಗೌರವಾನ್ವಿತ ಸ್ಥಾನಕ್ಕೆ ಅರ್ಹವಾಗಿಸಿದರೆ ಎಂದು ಅವರು ವಾದಿಸಿದರು. ಸಕ್ರನ ಪ್ರತಿಕ್ರಿಯೆಗಳು ಮಾತಂದನ ದೃಢ ನಿಶ್ಚಯವನ್ನು ಉತ್ತೇಜಿಸಿದವು. ಓ ಸಕ, ನೀನು ನನ್ನನ್ನು ಏಕೆ ಮತ್ತಷ್ಟು ಪೀಡಿಸುತ್ತೀಯಾ? ಅವನ ಧ್ವನಿಯು ದುಃಖದಿಂದ ಕೂಡಿತು. ನೀನು ಈಗಾಗಲೇ ಸತ್ತು ಹೋದವನನ್ನು ಕೊಡೆಯುತ್ತಿದ್ದೀಯ. ಪ್ರತಿ ಕ್ಷಣವೂ ಮಾತಂದನ ಸಂಕಲ್ಪವು ಬಲಗೊಳ್ಳತೊಡಗಿತು. ಅಂತಿಮವಾಗಿ ಇದರನ್ನು ಅವನಿಗೆ ಒಂದು ವರವನ್ನು ಹೆಸರಿಸಲು ಪ್ರೇರೇಪಿಸಿದನು ಮತ್ತು ಮಾತಂದನು ತನ್ನ ಹೃದಯದ ಆಳದಿಂದ ಹೇಳಿದ ಇಚ್ಛೆಯಂತೆ ಯಾವುದೇ ರೂಪವನ್ನು ತೆಗೆದುಕೊಳ್ಳುವ, ಆಕಾಶದ ಮೂಲಕ ಪ್ರಯಾಣಿಸುವ ಮತ್ತು ನಾನು ಬಯಸುವ ಯಾವುದೇ ಸಂತೋಷವನ್ನು ಆನಂದಿಸುವ ಶಕ್ತಿಯನ್ನು ನನಗೆ ನೀಡಿ. ಬ್ರಾಹ್ಮಣರು ಮತ್ತು ಕ್ಷತ್ರಿಯರ ಇಚ್ಛೆಯ ಆರಾಧನೆಗಳನ್ನು ಸಹ ನಾನು ಪಡೆಯಲಿ. ಸಕಲ ಪ್ರತಿಕ್ರಿಯೆಯು ತ್ವರಿತವಾಗಿ ಮತ್ತು ಧರೆಯಿಂದ ಕೂಡಿತು. ನೀವು ದೇವತೆಯಾಗಿ ಪ್ರಸಿದ್ಧರಾಗುತ್ತೀರಿ. ನಿಮ್ಮ ಖ್ಯಾತಿಯು ಲೋಕಗಳಲ್ಲಿ ಅಪ್ರತಿಮವಾಗಿದೆ. ನಿಮ್ಮ ಹೆಸರು ಶಾಶ್ವತವಾಗಿ ಜೀವಂತವಾಗಿರುತ್ತದೆ. ವಾಸವ ತೆಳುವಾದ ಗಾಳಿಯಲ್ಲಿ ಕಣ್ಮರೆಯಾದಂತೆ ಮಾತಂದನ ಜೀವಶಕ್ತಿ ಕಡಿಮೆಯಾಯಿತು. ಆದರೆ ಅವನ ಆತ್ಮವು ಉನ್ನತ ಸಾಮ್ರಾಜ್ಯಕ್ಕೆ ಏರಿತು. ಆದ್ದರಿಂದ ಮಾತಂದದ ಕಥೆಯು ಭಕ್ತಿ ಮತ್ತು ಪರಿಶ್ರಮದ ಶಾಶ್ವತ ಶಕ್ತಿಗೆ ಸಾಕ್ಷಿಯಾಗಿದೆ. ಬ್ರಾಹ್ಮಣನ ಸ್ಥಾನಮಾನವು ಅತ್ಯುನ್ನತವಾಗಿದ್ದರೂ ಅನೇಕರಿಗೆ ಅಸ್ಪಷ್ಟವಾಗಿಯೇ ಕುಳಿದಿದೆ. ಆದರೆ ಅದನ್ನು ಸಾಧಿಸಿದ್ದ ಇತರರು ತಮ್ಮ ಕರ್ತವ್ಯಗಳಲ್ಲಿ ದುರ್ಬಲರಾಗುತ್ತಾರೆ. ಆದರೂ ಅಚಲವಾದ ನಂಬಿಕೆ ಮತ್ತು ಸ್ವಯಂ ಶಿಸ್ತಿನಿಂದ ಒಬ್ಬರು ಜನ ಮತ್ತು ಸಾಮಾಜಿಕ ಸ್ಥಾನಮಾನದ ಗಡಿಗಳನ್ನು ಸಹ ಮೀರಬಹುದು. ಒಂದು ಭವ್ಯವಾದ ನಿರೂಪಣೆಯ ನಡುವೆ ಬುದ್ಧಿವಂತ ಮತ್ತು ನ್ಯಾಯಯುತ ಆಡಳಿತಗಾರನಾದ ಯುಧಿಷ್ಠಿರನು ಪೂಜ್ಯ ಋಷಿಯಾದ ಭೀಷ್ಮನನ್ನು ಬ್ರಾಹ್ಮಣ ಸ್ಥಾನಮಾನವನ್ನು ಪಡೆಯುವ ಬಗ್ಗೆ ಕೇಳಿದನು. ಪ್ರಾಚೀನ ಕಾಲದಲ್ಲಿ ವಿಶ್ವಾಮಿತ್ರನು ಈ ಗೌರವಾನ್ವಿತ ಸ್ಥಾನವನ್ನು ಸಲೀಸಾಗಿ ಪಡೆದಿದ್ದನೆಂದು ಅವನು ಕೇಳಿದ್ದನು. ಆದರೂ ಭೀಷ್ಮನು ಅದನ್ನು ಸಾಧಿಸಲು ಇರುವ ದೊಡ್ಡ ಕಷ್ಟದ ಕಥೆಗಳೊಂದಿಗೆ ಅದನ್ನು ಎದುರಿಸಿದನು. ರಾಜನಾಗಿ ಜನಿಸಿದರೂ ಬ್ರಾಹ್ಮಣ ಸ್ಥಾನಮಾನವನ್ನು ಪಡೆಯುವಲ್ಲಿ ಯಶಸ್ವಿಯಾದ ರಾಜನಾದ ವಿತಾಹವ್ಯನ ಕಥೆಯು ಯುಧಿಷ್ಠಿರನ ಕುತೂಹಲವನ್ನು ಕೆರಳಿಸಿತು. ಭೀಷ್ಮನು ತನ್ನ ಕಥೆಯನ್ನು ಪ್ರಾರಂಭಿಸಿ, ನೀತಿವಂತ ರಾಜನಾದ ಮನಿಗೆ ಸರಯತಿಗೆಂಬ ಮಗನಿದ್ದರು. ಅವನ ವಂಶಾವಳಿಯು ಹಾಯ್ಹಯ ಮತ್ತು ತಲಾಜಂಗ ಎಂಬ ಇಬ್ಬರು ರಾಜರನ್ನು ಹುಟ್ಟುಹಾಕಿತು. ಈ ಸಹೋದರರು ತಮ್ಮ ಸಮರ ಪರಾಕ್ರಮಕ್ಕೆ ಮತ್ತು ಅವರ ಹಲವಾರು ಪುತ್ರರಿಗೆ ಹೆಸರುವಾಸಿಯಾಗಿದ್ದರು. ಅವರೆಲ್ಲರೂ ದೊಡ್ಡ ಶಕ್ತಿ, ಯುದ್ಧದಲ್ಲಿ ಕೌಶಲ್ಯ ಮತ್ತು ವೇದಗಳ ಜ್ಞಾನವನ್ನು ಹೊಂದಿದ್ದರು. ವಿತಾಹವ್ಯನ 100 ಪುತ್ರರ ನೇತೃತ್ವದಲ್ಲಿ ಹಯ್ಯರು ತನ್ನ ನೀತಿಗೆ ಹೆಸರುವಾಸಿಯಾದ ರಾಜನಾದ ಹರ್ಯಶ್ವನಿಂದ ಆಳಲ್ಪಟ್ಟ ಕಾಶಿ ರಾಜ್ಯದ ಮೇಲೆ ಆಕ್ರಮಣ ಮಾಡಿದರು. ಆಕ್ರಮಣಕಾರರು ಹರ್ಯಶ್ವನನ್ನು ಸೋಲಿಸಿದರು. ಆದರೆ ಅವನ ಮಗ ಸುದೇವನು ಅವನ ಉತ್ತರಾಧಿಕಾರಿಯಾದನು. ಆದಾಗ್ಯೂ ಹಯ್ಯರು ಕಾಶಿಗೆ ಹಿಂತಿರುಗಿ ಸುದೇವನನ್ನು ಸೋಲಿಸಿದಾಗ ಹರ್ಯಶ್ವನ ಮತ್ತೊಬ್ಬ ಮಗ ದಿವೋದಾಸನು ಸಿಂಹಾಸನವನ್ನು ವಹಿಸಿಕೊಂಡನು. ವಿತಾಹವ್ಯನ ಪುತ್ರರ ಪರಾಕ್ರಮಕ್ಕೆ ಸಾಕ್ಷಿಯಾದ ದಿವೋದಾಸನು ಇಂದ್ರನ ಆಜ್ಞೆಯ ಮೇರೆಗೆ ತನ್ನ ರಾಜಧಾನಿಯನ್ನು ಪುನರ್ನಿರ್ಮಿಸಲು ಮತ್ತು ಬಲಪಡಿಸಲು ನಿರ್ಧರಿಸಿದನು. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಸಾಮರಸ್ಯದಿಂದ ಅಂಗಡಿಗಳು, ಮಾರುಕಟ್ಟೆಗಳು ಮತ್ತು ಸಮೃದ್ಧಿಯಿಂದ ಸುತ್ತುವರೆದಿದ್ದರಿಂದ
ಅವನ ರಾಜ್ಯವು ಪ್ರವರ್ಧಮಾನಕ್ಕೆ ಬಂದಿತು. ಆದಾಗ್ಯೂ ಹಯ್ಯರು ಮತ್ತೊಮ್ಮೆ ದಿವೋದಾಸನ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದರು. ಇದು 1000 ದಿನಗಳ ಕಾಲ ನಡೆದ ಭೀಕರ ಯುದ್ಧಕ್ಕೆ ಕಾರಣವಾಯಿತು. ಅವನ ಶೌರ್ಯದ ಪ್ರಯತ್ನಗಳ ಹೊರತಾಗಿಯೂ ರಾಜ ದಿವೋದಾಸನು ಅಂತಿಮವಾಗಿ ಸೋಲಿಸಲ್ಪಟ್ಟನು ಮತ್ತು ಬುದ್ಧಿವಂತ ಋಷಿಯಾದ ಭಾರದ್ವಾಜನಿಗೆ ಆಶ್ರಯ ಕೋರಿ ತನ್ನ ರಾಜಧಾನಿಯಿಂದ ಪಲಾಯನ ಮಾಡಿದನು. ಭಾರದ್ವಾಜನು ದಿವೋದಾಸನ ದುರವಸ್ಥೆಯನ್ನು ತಿಳಿದ ನಂತರ ವಿತಾಹವ್ಯನ ಪಕ್ಷವನ್ನು ಸೋಲಿಸುವ ಮಗನನ್ನು ಪಡೆಯಲು ಅವನಿಗೆ ಸಹಾಯ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದನು. ಋಷಿ ದಿವೋದಾಸನಿಗೆ ಮಗನನ್ನು ಕೊಡಲು ತ್ಯಾಗ ಮಾಡಿದನು ಮತ್ತು ಇದರ ಪರಿಣಾಮವಾಗಿ ಪ್ರತಾರ್ಧನ ಜನಿಸಿದನು. ಈ ಯುವ ರಾಜಕುಮಾರನು ತ್ವರಿತವಾಗಿ ವೇದಗಳು ಮತ್ತು ಸಮರ ಕಲೆಗಳನ್ನು ಕರಗತ ಮಾಡಿಕೊಂಡರು. ಮಹಾನ್ ಶಕ್ತಿ ಮತ್ತು ಯೋಗದ ಶಕ್ತಿಗಳನ್ನು ಹೊಂದಿದ್ದನು. ಭಾರದ್ವಾಜನು ತನ್ನ ಸ್ವಂತ ಶಕ್ತಿಯನ್ನು ಪ್ರತಾರ್ಧನನ ದೇಹದಲ್ಲಿ ತುಂಬಿಸಿ ಅವನನ್ನು ಯುದ್ಧದಲ್ಲಿ ಅಜೇಯನನ್ನಾಗಿ ಮಾಡಿದನು. ಹೊಳೆಯುವ ರಕ್ಷಾ ಕವಚದೊಂದಿಗೆ ಮತ್ತು ಬಿಲ್ಲಿನೊಂದಿಗೆ ಶಸ್ತ್ರಸಜ್ಜಿತರಾಗಿ ಪ್ರತಾರ್ಧನನು ವಿತಾಹವ್ಯನ ಪುತ್ರರನ್ನು ಎದುರಿಸಲು ಹೊರಟನು. ರಾಜಕುಮಾರನು ದೈವಿಕ ಋಷಿಗಳೊಂದಿಗೆ ಹಯ್ಯ ನಗರದತ್ತ ಸಾಗಿದನು. ಅವರು ಆತನನ್ನು ಸ್ತುತಿಸಿದರು. ಶತ್ರುಗಳು ಸಮೀಪಿಸುತ್ತಿರುವುದನ್ನು ನೋಡಿದ ನಂತರ ವಿತಾಹವ್ಯನ ಪುತ್ರರು ತಮ್ಮ ಭದ್ರವಾದ ರಥಗಳ ಮೇಲೆ ಧಾವಿಸಿ ಬಾಣಗಳು ಮತ್ತು ಇತರ ಕ್ಷಿಪಣಿಗಳಿಂದ ಪ್ರತಾರ್ಧನವನ್ನು ಸುರಿಸಿದರು. ಆದಾಗ್ಯೂ ಯುವ ಯೋಧನು ಪ್ರಬಲ ಶಕ್ತಿ ಮತ್ತು ಯುದ್ಧದ ಶಕ್ತಿಯೊಂದಿಗೆ ಶಸ್ತ್ರಸಜ್ಜನಾಗಿದ್ದನು. ಸೂರ್ಯನು ಭಾರತ ಸಾಮ್ರಾಜ್ಯದ ವಿಶಾಲ ವಿಸ್ತಾರದ ಮೇಲೆ ಮುಳುಗುತ್ತಿದ್ದನು. ಭೂಮಿಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ನೀತಿವಂತ ರಾಜ ಯುಧಿಷ್ಠಿರನು ಆಳವಾದ ಚಿಂತನೆಯಲ್ಲಿ ಕುಳಿತು ಆಧ್ಯಾತ್ಮಿಕ ಮಾರ್ಗದರ್ಶನಕ್ಕಾಗಿ ತನ್ನ ಮನಸ್ಸನ್ನು ಹಂಬಲಿಸುತ್ತಿದ್ದನು. ಅವನು ಭಾರತಗಳ ಪೂಜ್ಯ ಪಿತೃಪುರುಷನಾದ ಭೀಷ್ಮನ ಕಡೆಗೆ ತಿರುಗಿ, ಈ ಜಗತ್ತಿನಲ್ಲಿ ಪೂಜ್ಯ ಗೌರವಕ್ಕೆ ಅರ್ಹರಾದವರು ಯಾರು ಹೇ? ನಮ್ಮ ವಂಶದ ಮುಖ್ಯಸ್ಥನೇ, ನಾನ್ ನಿಮ್ಮಿಂದ ಕಲಿಯುವಂತೆ ನನಗೆ ತಿಳಿಸಿ ಎಂದು ಕೇಳಿದನು. ಪ್ರಾಚೀನ ಕಥೆಯೊಂದನ್ನು ಹೇಳಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ಅವನು ಒಮ್ಮೆ ಅನೇಕ ಪೂಜ್ಯ ಬ್ರಾಹ್ಮಣರನ್ನು ಪೂಜಿಸುತ್ತಿದ್ದ ಆಕಾಶಋಷಿ ನಾರದನ ಬಗ್ಗೆ ಮಾತನಾಡುತ್ತಿದ್ದನು. ಕೇಶವ ದೈವಿಕ ಕೃಷ್ಣ ನಾರದನ ಬಳಿಗೆ ಬಂದಾಗ, ನೀವು ಯಾರನ್ನು ಪೂಜಿಸುತ್ತೀರಿ? ಈ ಬ್ರಾಹ್ಮಣರಲ್ಲಿ ಯಾರು ಅಂತಹ ಗೌರವಕ್ಕೆ ಅರ್ಹರು ಎಂದು ಕೇಳಿದರು. ನಾರದನ ಪ್ರತಿಕ್ರಿಯೆ ಭಕ್ತಿ ಮತ್ತು ಗೌರವದಿಂದ ಕೂಡಿತು. ಗೋವಿಂದ ಅವನ ಧ್ವನಿಯಲ್ಲಿ ಭಯ ತುಂಬಿದ. ನಾರದನು ವರುಣವಾಯು, ಆದಿತ್ಯ, ಪರಜನ್ಯ ಮತ್ತು ಅಗ್ನಿ ದೇವತೆಗಳನ್ನು ನಿರಂತರವಾಗಿ ಪೂಜಿಸುವ ಬ್ರಾಹ್ಮಣರನ್ನು ನಾನು ಪೂಜಿಸುತ್ತೇನೆ. ಅವರು ತಪಸ್ಸನ್ನು ಹೊಂದಿದ್ದಾರೆ, ವೇದಗಳಲ್ಲಿ ಪಾಂಗತವಾಗಿದ್ದಾರೆ ಮತ್ತು ಅವಳ ಅಧ್ಯಯನಕ್ಕೆ ಸಮರ್ಪಿತರಾಗಿದ್ದಾರೆ. ಅಹಂಕಾರದಿಂದ ಮುಕ್ತರಾದವರಿಗೆ ನಾನು ತಲೆಬಾಗುತ್ತೇನೆ. ಖಾಲಿ ಹೊಟ್ಟೆಯಲ್ಲಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತೇನೆ ಮತ್ತು ತಮ್ಮ ಬಳಿ ಏನಿದೆಯೋ ಅದರಲ್ಲಿ ತೃಪ್ತನಾಗಿದ್ದೇನೆ. ನಾರದನ ಮಾತುಗಳು ಆದರ್ಶ ಬ್ರಾಹ್ಮಣರ ಸ್ಪಷ್ಟ ಚಿತ್ರಣವನ್ನು ಚಿತ್ರಿಸಿದವು. ಅವರು ಸ್ವಯಂ ನಿರ್ಬಂಧಿತರಾಗಿದ್ದರು, ತಮ್ಮ ಇಂದ್ರಿಯಗಳ ಪರಿಣತರಾಗಿದ್ದರು ಮತ್ತು ತ್ಯಾಗಗಳನ್ನು ಮಾಡಿದರು. ಅವರು ಸತ್ಯ ಮತ್ತು ನೀತಿಗೆ ಸಮರ್ಪಿತರಾಗಿದ್ದರು. ಯೋಗ್ಯ ಸ್ವೀಕರಿಸುವವರಿಗೆ ಭೂಮಿ ಮತ್ತು ಮಂದಗಳನ್ನು ನೀಡಿದರು ಮತ್ತು ಹಣ್ಣುಗಳು ಮತ್ತು ಬೇರುಗಳ ಮೇಲೆ ಬದುಕುಳಿದರು. ನಾಳೆಗಾಗಿ ಏನನ್ನೂ ಸಂಗ್ರಹಿಸಲಿಲ್ಲ. ನಾರದನು ತನ್ನ ಪ್ರವಚನವನ್ನು ಮುಂದುವರಿಸಿದಾಗ, ಪ್ರಾಪಂಚಿಕ ಸಂಬಂಧಗಳನ್ನು ತ್ಯಜಿಸಿದ ಕಾಡುಗಳಲ್ಲಿ ವಾಸಿಸುತ್ತಿದ್ದ ಮತ್ತು ಭಿಕ್ಷೆ ಬೇಡುತ್ತಿದ್ದ ಬ್ರಾಹ್ಮಣರ ಬಗ್ಗೆ ಅವನು ಮಾತಾಡಿದನು. ಅವರು ಧರ್ಮಗ್ರಂಥಗಳಲ್ಲಿ ತಿಳಿಸಲಾದ ಎಲ್ಲಾ ಕಾರ್ಯಗಳು ಮತ್ತು ವಿಧಿಗಳನ್ನು ಪಾಲಿಸುತ್ತಿದ್ದರು, ತಮ್ಮ ಸೇವಕರನ್ನು ಪೋಷಿಸುತ್ತಿದ್ದರು ಮತ್ತು ಗೌರವಿಸುತ್ತಿದ್ದರು ಮತ್ತು ಯಾವಾಗಲೂ ಅತಿಥಿಗಳಿಗೆ ಆತಿಥ್ಯ ವಹಿಸುತ್ತಿದ್ದರು. ಈ ನಿಸ್ವಾರ್ಥ ವ್ಯಕ್ತಿಗಳು ಗೌರವಕ್ಕೆ ಅರ್ಹರು ಎಂದು ನಾರದನು ಘೋಷಿಸಿದನು. ನಾರದನು ವೇದಗಳ ಅಧ್ಯಯನದ ಮೂಲಕ ಎದುರಿಸಲಾಗದ ಬ್ರಾಹ್ಮಣವನ್ನು ವಿವರಿಸಿದಂತೆ ಕೃಷ್ಣನು ಶ್ರದ್ಧೆಯಿಂದ ಆಲಿಸಿದನು.
ಅವರು ಧರ್ಮಗ್ರಂಥಗಳ ಬಗ್ಗೆ ಮಾತನಾಡುವುದರಲ್ಲಿ ನಿರರ್ಗಳಾಗಿದ್ದರು, ಬ್ರಹ್ಮಚರ್ಯದ ಪ್ರತಿಜ್ಞೆಯನ್ನು ಪಾಲಿಸುತ್ತಿದ್ದರು ಮತ್ತು ಶಿಷ್ಯರಿಗೆ ಬೋಧಿಸಲು ಸಮರ್ಪಿತರಾಗಿದ್ದರು. ಈ ವ್ಯಕ್ತಿಗಳು